ಕರುನಾಡಿಗೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ವಿಜಯದಶಮಿಯ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಿನ್ನೆ 2 ಅಕ್ಟೋಬರ್ 2025 ನಿನ್ನೆ ನೀವು ನಾಡ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ನಮ್ಮ ಶಾಲೆಯಲ್ಲಿ ಕೂಡ ನಾವು ನಾಡ ಹಬ್ಬ ತುಂಬಾ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ದೇವೆ. ಚಾಮುಂಡಿ ತಾಯಿಯ ಪಾದಕ್ಕೆ ನಮಸ್ಕರಿಸುತ್ತಾ ನವೆಂಬರ್ 2ರಂದು ನಡೆಯಲಿರುವ ಕೆಸೆಟ್ ಪರೀಕ್ಷೆಯಲ್ಲಿ ನಿಮ್ಗೆಲ್ಲರಿಗೂ ಉತ್ತಮ ಅಂಕಗಳನ್ನು ಬಂದು ಕೆಸೆಟ್ ಪರೀಕ್ಷೆಯಲ್ಲಿ ತಾವೆಲ್ಲರೂ ಉತ್ತೀರ್ಣರಾಗಬೇಕು. ಅದರ ಜೊತೆಗೆ ಡಿಸೆಂಬರ್ದಲ್ಲಿ ನಡೆಯುವ ನೆಟ್ ಎಕ್ಸಾಮ್ದಲ್ಲಿ ಕೂಡ ನೀವೆಲ್ಲರೂ ಉತ್ತೀರ್ಣರಾಗಬೇಕು ಎಂಬ ಶುಭ ಹಾರೈಕೆಯೊಂದಿಗೆ ನನ್ನ ಅನುಭವದ ಬುತ್ತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಮತ್ತೆ ನಾನು ನಿಮ್ಮೆದುರಿಗೆ ನಿಮ್ಮ ಸೇವೆ ಮಾಡಲು ಬಂದಿದ್ದೇನೆ. ಕಾಣದಂತೆ ಮಾಯವಾದನು ನಮ್ಮ ಸರ ಕೈಲಾಸ ಸೇರಿಕೊಂಡಿಲ್ರಿ. ನಮ್ಮ ಸರ ಹಾಸ್ಪಿಟಲ್ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈ ಕೊಟ್ಟು ಓಡಿ ಹೋದನು. ಎಲ್ಲರೂ ಸರ ಎಲ್ಲೋಗ್ಯಾರ್ರಿ ನಮ್ಮ ಸರ, ಹೆಂಗ್ ಮಾಡೋದ್ರಿ ಸರ? ಏನೂ ಭಯ ಪಡುವ ಅವಶ್ಯಕತೆ ಇಲ್ಲ. ಇನ್ನೂ 30 ದಿವಸ ನಿಮ್ಮ ಕೈ ಒಳಗೈತಿ. 30 ದಿವಸ ಅಂದ್ರೆ ಅದ್ಭುತ ದಿವಸ. ಈ 30 ದಿವಸದಲ್ಲಿ ಬರುವ ಕೆಸೆಟ್ ಎಕ್ಸಾಮ್ ಅನ್ನ ನೀವೆಲ್ಲರೂ ಪಾಸ್ ಮಾಡಲೇಬೇಕು. ಪಾಸ್ ಮಾಡುತ್ತೀರಿ ಅನ್ನುವ ಪ್ರಚಂಡ ಆತ್ಮವಿಶ್ವಾಸದೊಂದಿಗೆ ನಾನು ನಿಮ್ಮ ಜೊತೆಗಿದ್ದೇನೆ. 30 ದಿವಸ, ಅದರಲ್ಲಿ 10 ದಿವಸ ನೀವೆಲ್ಲರೂ ಪೇಪರ್ 1 ಕಡೆಗೆ ಗಮನ ಕೊಡಬೇಕು. 20 ದಿವಸ ಪೇಪರ್ 2 ಕಡೆಗೆ ನಾವು ಗಮನ ಕೊಡಬೇಕು. 30 ದಿವಸದೊಳಗೆ ಎಕ್ಸಾಮ್ ಪಾಸ್ ಮಾಡಲು ಸಾಧ್ಯ ಐತಿ. ಅದಕ್ಕೆ ಏನು ಕಾರಣ? ನಿಮ್ಮ ನಿರ್ದಿಷ್ಟವಾದ ಗುರಿ. ನನಗೆ ಗೊತ್ತಿದೆ, ಕಳೆದ 40 ದಿವಸಗಳಿಂದ ನೀವೆಲ್ಲರೂ ಕೆಸೆಟ್ ಬಗ್ಗೆ ಪ್ರಿಪೇರ್ ಮಾಡುತ್ತಾ ಇದ್ದೀರಿ. ಈ ಬಾರಿ ಕೆಸೆಟ್ ಪರೀಕ್ಷೆಯ ಒಂದು ಕಾಲಾವಧಿ ತುಂಬಾ ಕಡಿಮೆ ಕೊಟ್ಟಿದ್ದಾರೆ ಕೆಇದವರು. ಆದರೂ ಕೂಡ ಈ ಕಡಿಮೆ ಕಾಲಾವಧಿದೊಳಗೆ ಅತ್ಯಂತ ವೇಗವಾಗಿ ನೀವೆಲ್ಲರೂ ಓದಿ ಕೆಸೆಟ್ ಪರೀಕ್ಷೆನ ಪಾಸ್ ಮಾಡಬೇಕು. ಎಲ್ಲಕ್ಕಿಂತ ಒಂದು ಒಳ್ಳೆಯ ಉತ್ತಮ ಸ್ಟ್ರಾಟಜಿ ಯಾವುದಂದ್ರೆ ಪೇಪರ್ 1 ಕಡೆಗೆ ಗಮನ ಕೊಡೋದು. ಯಾರು ಪೇಪರ್ 1 ಕಡೆಗೆ ಅದ್ಭುತವಾದ ಗಮನ ಕೊಡುತ್ತಾರೋ, ಯಾರು ಪೇಪರ್ 1 ಕಡೆಗೆ ಕಂಪ್ಲೀಟ್ ಆಗಿ ಲಕ್ಷ್ಯ ಕೊಡುತ್ತಾರೋ, ಯಾರು ಪೇಪರ್ 1 ಹೆಚ್ಚಿನ ಪ್ರಮಾಣದಲ್ಲಿ ರಿವಿಷನ್ ಮಾಡುತ್ತಾರೋ, ಯಾರು ಪೇಪರ್ 1 ಆಳವಾಗಿ ಮತ್ತು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಭ್ಯಾಸ ಮಾಡುತ್ತಾರೋ, ಯಾರು ಪೇಪರ್ 1ಕ್ಕೆ ಗೌರವ ಕೊಡುತ್ತಾರೋ, ಯಾರು ಪೇಪರ್ 1 ಕಡೆಗೆ ತನು ಮನ ಧನದಿಂದ ನೋಡುತ್ತಾರೋ, ಯಾರು ಪೇಪರ್ 1 ಕಡೆಗೆ ತಮ್ಮ ಸಮಯವನ್ನು ಅರ್ಪಣೆ ಮಾಡುತ್ತಾರೋ ಆ ವಿದ್ಯಾರ್ಥಿಯು ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾನೆ. ಪೇಪರ್ 2 ಇದು ನಿಮ್ಮ ಸಬ್ಜೆಕ್ಟ್. ಪೇಪರ್ 2 ಇದು ನಿಮ್ಮ ನಾಲೆಜ್ ಸಬ್ಜೆಕ್ಟ್. ಪೇಪರ್ 1 ಇದು ನಿಮ್ಮ ಹೋಮ್ ಗ್ರೌಂಡ್. ಪೇಪರ್ 1 ಇದು ನಿಮ್ಮ ಬುದ್ಧಿವಂತಿಕೆ ಇರುವಂತ ಪತ್ರಿಕೆ. ಆಲ್ರೆಡಿ ಪೇಪರ್ 1 ಒಳಗೆ, ಪೇಪರ್ 2 ಒಳಗೆ ನಿಮ್ಮ ಸಬ್ಜೆಕ್ಟ್ದೊಳಗ ನೀವು ಎಷ್ಟೇ ಅಭ್ಯಾಸ ಮಾಡ್ರಿ, ಎಷ್ಟೇ ಅಭ್ಯಾಸ ಮಾಡದೆ ಇರ್ರಿ, 100 ಕ್ವಶನ್ಕ 20 ಕ್ವಶನ್ ಅಂತೂ ಕಂಪ್ಲೀಟ್ ಈ ಸಿಂಪಲ್ ಕ್ವಶನ್ ಇರುತ್ತೆ. 20 ಕ್ವಶನ್. ಇನ್ನು ನಿಮ್ಗೆ ಎಷ್ಟು ಕ್ವಶನ್ ಬೇಕು? 30 ಕ್ವಶನ್ ಸ್ಟಡಿ ಮಾಡೋದೈತಿ. 50 ಕ್ವಶನ್ ಯಾರು ಅಟೆಂಪ್ಟ್ ಮಾಡುತ್ತಾರೆ ಪೇಪರ್ 2 ಅಲ್ಲಿ, ಅವರು ಸರಳವಾಗಿ ಕೆಸೆಟ್ ಪರೀಕ್ಷೆನ ಪಾಸ್ ಮಾಡುತ್ತಾರೆ. ಪೇಪರ್ 2 ಕಡೆಗೆ 100 ಟಾರ್ಗೆಟ್ ಮಾತ್ರ ಇಡ್ರಿ. ನೀವು ಈಸಿಯಾಗಿ ವಿದೌಟ್ ಸ್ಟಡಿ 70 ಮಾರ್ಕ್ಸ್ ನೀವು ಪಡಿತೀರಿ. ಇನ್ನು ಸ್ಟಡಿ ಮಾಡಿ 100 ಮಾರ್ಕ್ಸ್ ಅನ್ನ ಪಡಿಬೇಕು. ಯಾವುದು? ಪೇಪರ್ 2 ಅಲ್ಲಿ. ಇನ್ನು ಪೇಪರ್ 1 ಕಡೆ ಐತಿ ನೋಡ್ರಿ. ಪೇಪರ್ 1 ಕಡೆಗೆ ಗಮನ ಇಷ್ಟು ಕೊಡ್ಬೇಕಲ್ಲೋ. ನಿನ್ನೆ ನಡೆದ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ದಲ್ಲಿ ಅದ್ಭುತವಾದ ಒಂದು ರಿಸಲ್ಟ್ ಅನ್ನ ಪಡೆದುಕೊಂಡು ನನಗೆ ಮತ್ತು ಇಡೀ ವಿದ್ಯಾರ್ಥಿ ಬಳಗಕ್ಕೆ ಮಾದರಿಯಾಗಿ ನಿಂತವರು ಒಬ್ರು ಸರ್ ಅದಾರ. ಅವ್ರ ಬಗ್ಗೆ ನಾನು ಸ್ಪೆಷಲ್ ಆಗಿ ವಿಡಿಯೋ ಮಾಡುತ್ತೇನೆ. ಅವರ ಒಂದು ಮುಖ, ಅವರ ಒಂದು ಪರಿಚಯ, ಅವರ ಒಂದು ವ್ಯಕ್ತಿತ್ವ, ಅವರು ಪಡೆದುಕೊಂಡಂತ ಮಾರ್ಕ್ ಅನ್ನ ನಿಮಗೆ ಎದುರಿಗೆ ನಾನು ತೋರಿಸ್ಕೊಡ್ತೀನಿ ರೀ. ಎಷ್ಟು ಸಿಂಪಲ್ ಆಗಿ ಅವರು ಸ್ಟ್ರಾಟಜಿ ಯೂಸ್ ಮಾಡಿದ್ರು. ದಾನಯ್ಯ ಸರ್, ನೀವು ಮರಾಠಿ ಒಳಗೆ ಹೇಳಿದ ಪ್ರತಿಯೊಂದು ಮಾತನ್ನ ನಾನು ಗಮನ ಕೊಟ್ಟು ಕೇಳಿ. ಪೇಪರ್ 1 ಅಲ್ಲಿ ಆತನಿಗೆ 78 ಮಾರ್ಕ್ಸ್ ಬಂದಿದೆ. 78 ಔಟ್ ಆಫ್ 100. ಪೇಪರ್ 2 ತನ್ನ ಪತ್ರಿಕೆದೊಳಗೆ ಕೇವಲ 78 ಮಾರ್ಕ್ಸ್. ಪೇಪರ್ 1 ಒಳಗೆ 78, ಪೇಪರ್ 2 ದೊಳಗೆ 78, ಎರಡೂ ಕೂಡಿ ಅವರು 2 ಮಾರ್ಕ್ ಕೂಡಿದಾಗ ಮಾನ್ಯ ನಡೆದಂತ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ದೊಳಗೆ ಪಾಸ್ ಆಗಿದ್ರು. ಇವರು ನಿಮಗೆ ಪ್ರೇರಣೆ ನೀಡುವಂತ ವ್ಯಕ್ತಿಗಳು. ಇವರು ನಿಮ್ಗೆಲ್ಲರಿಗೂ ಮಾದರಿ. ಇವರು ನಿಮ್ಗೆಲ್ಲರಿಗೂ ಉದಾಹರಣೆ. ಇವರು ಮಾಡಿ ತೋರಿಸಿದ್ದಾರೆ, ನೀವು ಕೂಡ ಮಾಡಬೇಕು.
ನಾವು ಸುಮ್ಮನೆ ಎಲ್ಲ ಗುಡ್ ಆಗೋದು ಇಡೀ ಎಲ್ಲ ಓದ್ಕೋತ ಕೊಡೋದಲ್ಲ. ಬಿ ಸ್ಪೆಸಿಫಿಕ್. ಸ್ವಲ್ಪ ಓದೋದು, ಅದು ಮ್ಯಾಕ್ಸಿಮಮ್ ಟೈಮ್ ರಿವಿಷನ್ ಮಾಡೋದ್ರಿಂದ ರಿಸಲ್ಟ್ ಬರೋದು. ನಾನು 79 ಪರೀಕ್ಷೆ ಪಾಸ್ ಮಾಡೀನಿ, ಇದರ ಡೀಪ್ ಆಗಿ ನಾಲೆಜ್ ನನ್ನ ಹತ್ರ ಇಲ್ಲ, ಈಗನೂ ಇಲ್ಲ, ಮುಂದೂ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಎಷ್ಟು ಬೇಕು ಅಷ್ಟನ್ನೇ ನಾನು ಓದಿದ್ದೇನೆ, ಎಷ್ಟು ಬೇಕು ಅಷ್ಟನ್ನೇ ನಿಮ್ಗೆ ನಾ ಹೇಳ್ತಾ ಇದ್ದೇನ್ರಿ. ಇನ್ನು ಇನ್ನೊಬ್ಬ ವ್ಯಕ್ತಿ ಅದರ ಇಲಾಯಿ ಸರ್ ಅಂತೇಳಿ. ಇಲಾಯಿ ಇವ್ರು ಇಲ್ಲೇ ನಮ್ಮ ಆಟಪಾಡಿ, ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಆಟಪಾಡಿ ತಾಲೂಕಿನ ಒಬ್ಬ ಯುವಕ, ಮುಸ್ಲಿಂ ಹುಡುಗ. ಇಲಾಯಿ ಇನಾಮದಾರ್ ಅಂತೇಳಿ. ಈ ಇಲಾಯಿ ಬಗ್ಗೆ ಏನ್ ಹೇಳೋದು? ಆ ಹುಡುಗನ ಬಗ್ಗೆ ನಾನು ನನ್ನ ಬುಕ್ದೊಳಗೆ ಅವ್ರ ಹೆಸರೇ ಬರೆದು ಬಿಟ್ಟಿನ. ಅವ್ರು ಮಾಡಿದ ಸಾಧನೆ ನೋಡಿ. ಅವ್ರ ಸಬ್ಜೆಕ್ಟ್ ಇಂಗ್ಲಿಷ್ ಲಿಟ್ರೇಚರ್. ಅವರು ನನ್ನ ಮಾತನ್ನ ಕೇಳಿ, ನನ್ನ ಕಥೆಯನ್ನ ಕೇಳಿ ಪ್ರೇರಣೆಗೊಂಡು ನಂತರನೇ ನಾನು ಅಂದಿದ್ದೆ ಇತರ ರಾಜ್ಯಗಳಿಗೆ ಕೂಡ ನೀವು ಅಪ್ಲಿಕೇಶನ್ ಹಾಕಂತೇಳಿ. ಮೊನ್ನೆ ಆಂಧ್ರ ಸೆಟ್ ಎಕ್ಸಾಮ್ ಅನ್ನು ಬರೆದಿದ್ರು, ಅಲ್ಲಿ ಕೂಡ ಪಾಸ್ ಆಗಿದ್ರು. ನಿನ್ನೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ದಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ದಲ್ಲಿ ಪಾಸ್ ಆದಂತ ವ್ಯಕ್ತಿ ನಮ್ಮ ಇಲಾಯಿ ಸರ್ ಅವರು. ಅವರು ಮೋಟಾರ್ ಮೆಕ್ಯಾನಿಕ್ ಅದರ್ರಿ, 2 ವೀಲರ್ ಮೆಕ್ಯಾನಿಕ್ ಅದರ, 2 ವೀಲರ್ ರಿಪೇರ್ ಮಾಡುವಂತ ವ್ಯಕ್ತಿಗಳು ಇವರು. ಯಾರು? ನಮ್ಮ ಇಲಾಯಿ ಇನಾಮದಾರ್, ಮುಸ್ಲಿಂ ಹುಡುಗ. ಇಡೀ ಬಹಳ ಬಡ ಕುಟುಂಬ ಅವ್ರದ್ದು. ಕಾಲೇಜ್ ರೆಗ್ಯುಲರ್ ಹೋಗದೇ ಇರುವಂತ ವ್ಯಕ್ತಿ ಮೆಕ್ಯಾನಿಕ್ ಡ್ಯೂಟಿ ಮಾಡ್ಕೊಂತು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಅಲ್ಲಿ ಅದು ಇಂಗ್ಲಿಷ್ ಲಿಟ್ರೇಚರ್ ದಲ್ಲಿ ಪಾಸ್ ಆಗ್ತಾರೆ ಅಂದ್ರೆ ಇವ್ರಿಬ್ಬರ ಉದಾಹರಣೆ ನಿಮ್ಗೆ ಸಾಕು. ಸರ್ 30 ದಿವಸ ಒಳಗೆ ಆಗ್ತೈತೇನು? ಆಗ್ಲೇಬೇಕು. ಯಾಕೆ ಆಗಂಗಿಲ್ಲ? ನಾನು ಮೊದಲೇ ಅಂದಿನಿ ನಿಮ್ ಎಲ್ಲಾ ಕೆಲಸಗಳನ್ನ ಬಿಟ್ಟು ಬಿಡು ಅಂತೇಳಿ. ಇಲ್ರಿ ಸರ್ ನಮ್ಗೆ ಬಿಡೋದಾಗಂಗಿಲ್ಲ, ನಾವು ಬಹಳ ಕಷ್ಟ ಐತಿ. ಕಷ್ಟ ಇದ್ರು ಕೂಡ ಇನ್ನೂ 30 ದಿವಸ ಐತಿಲ್ಲ. ಇನ್ನು 30 ದಿವಸ ಒಳಗೆ ಏನ್ ಮಾಡೋದು? 30 ದಿವಸ ಒಳಗೆ ಸಾಧ್ಯ ಐತೇನ್ರಿ ಸರ್? ಸಾಧ್ಯ ಐತಿ. ಯಾಕೈತಿ? ಡಿಟೇಲ್ ಆಗಿ ಓದ್ಲಿಕ್ಕೆ ಹೋಗ್ಬೇಡ್ರಿ. ಬಿ ಸ್ಪೆಸಿಫಿಕ್ ಅಂತೇಳಿ ಕರಿತೀನಿ ನಾನು. ಸ್ವಲ್ಪ ಓದೋದು, ಅದನ್ನ ರಿವಿಷನ್ ಮಾಡೋದು. ನಿನ್ನೆ ಒಬ್ರು ನಮ್ಮ ಕೋಳಿ ಸರ್ ಅವ್ರು ನನಗೆ ಮೆಸೇಜ್ ಮಾಡಿ ಹೇಳಿದ್ರು, ಸರ್ ನೀವು ಏನು ಪೇಪರ್ 1 ಬುಕ್ ಬರ್ದಿರಿ ನೋಡ್ರಿ, ಆ ಬುಕ್ದಿಂದ ನನಗೆ ಏನ್ ಹೆಲ್ಪ್ ಆಗೈತಿ ಅಂದ್ರೆ, ಇಲ್ಲಿ ತನಕ ನೀವು 3 ವರ್ಷ ಏನು ವಿಡಿಯೋಗಳನ್ನ ಮಾಡಿದ್ರಿ, ಆ 3 ವರ್ಷದ್ದು ಎಲ್ಲಾ ಕಂಟೆಂಟ್ ಅನ್ನ ಒಂದು ಬುಕ್ದೊಳಗೆ ತೆಗೆದುಕೊಂಡು ಬಂದಿದ್ರಿ. ಆ ಬುಕ್ ಓದಿದ್ರಿಂದ ನಿಮ್ಮ ವಿಡಿಯೋ ನೋಡೋ ಅವಶ್ಯಕತೆನೇ ನನಗೆ ಬಿದ್ದಿಲ್ಲ ಸರ್ ಅಂತೇಳಿ. ನೋಡ್ರಿ, ನಾನು ಕೆಸೆಟ್ ಎಕ್ಸಾಮ್ ಬರೆಯುವಾಗ, ನಾನು NET ನೆಟ್ ಎಕ್ಸಾಮ್ ಬರೆಯುವಾಗ, ನಾನು ಇತರ ರಾಜ್ಯಗಳ ಸೆಟ್ ಎಕ್ಸಾಮ್ ಬರೆಯುವಾಗ ಯಾವ ಗುರುಗಳ ವಿಡಿಯೋ ಕೂಡ ನಾನು ನೋಡೇ ಇಲ್ಲ. एकदम ಪ್ರಾಮಾಣಿಕವಾಗಿ ನಾನು ಈ ಮಾತನ್ನು ಹೇಳುತ್ತಿದ್ದೇನೆ. ಚಾಮುಂಡಿ ತಾಯಿಯ ಪಾದಕ್ಕೆ ಸ್ಪರ್ಶ ಮಾಡಿ ನಾನು ಈ ಮಾತನ್ನ ಸತ್ಯವಾಗಿ ಹೇಳುತ್ತಿದ್ದೇನೆ. ನಾನು ಯಾವ ಗುರುಗಳ ವಿಡಿಯೋ ಕೂಡ ನೋಡೇ ಇಲ್ಲ. ಅರಿವೇ ಗುರು, ನಾನೇ ನನ್ನ ಗುರು ಆಗಿದ್ದೆ. ಏನು ಓದ್ಬೇಕನ್ನೋದು ನಿಮ್ಗೆ ಗೊತ್ತಾದ್ರೆ ಸಾಕು, ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲಲ್ಲ. ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ, ಇದರ ಅರ್ಥ ನಾನು ನಿಮ್ಗೆ ದಾರಿಯನ್ನು ತೋರಿಸುತ್ತಿದ್ದೇನೆ. ಪ್ರತಿ ಬಾರಿ ನಿಮ್ಮ ಕೈ ಹಿಡಿದು ಹೇಳ್ಕೊಂತ ಹೋಗೋದಲ್ಲ, ಕೈ ಹಿಡಿದು ನಿಮ್ಗೆ ನಡೆಸೋಂತ ಹೋಗೋದಲ್ಲ. ಆಲ್ರೆಡಿ ನಾನು ಮಾಡಿದ್ದೇನೆ, ನೀವು ಮಾಡ್ರಿ ಅನ್ನೋ ಮಾತನ್ನು ಹೇಳುವ ಸಲುವಾಗಿ ನಿಮ್ಮ ಎದುರಿಗೆ ನಿಂತಿದ್ದೇನೆ. ಕೊನೆ ಹಂತದ ಪ್ರಿಪರೇಷನ್, ಕೊನೆ ಹಂತದ ತಯಾರಿ, ಕೊನೆ ಹಂತದ ಆತ್ಮವಿಶ್ವಾಸ, ಕೊನೆ ಹಂತದ ನಿರ್ಧಾರ, ಕೊನೆ ಹಂತದ ಓದು, ಕೊನೆ ಹಂತದ ರಿವಿಷನ್, ಕೊನೆ ಹಂತದ ಆತ್ಮವಿಶ್ವಾಸ ನೀವು ಮಾತ್ರ ಕಡಿಮೆ ಮಾಡ್ಲಿಕ್ಕೆ ಹೋಗಬಾರ್ದು ತಮ್ಮ. ಇಲ್ಲಿ ತನಕ ನೀವೇನು ಮಾಡಿದ್ರು ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ಬರುವ 30 ದಿವಸ ಮಾತ್ರ ತನು ಮನ ಧನದಿಂದ ಕೆಸೆಟ್ ಕಂಪ್ಲೀಟ್ ಆಗಿ ಅದನ್ನ ಫೋಕಸ್ ಮಾಡಿ ಓದಲೇಬೇಕು. ಯಾರಿಗಾಗಿ? ನಿಮಗಾಗಿ ನೀವು ಓದ್ಬೇಕು. ಸರ್ ಏನ್ ಮಾಡಿದ್ರೆ ಕೆಸೆಟ್ ಪಾಸ್ ಆಗ್ತೀವಿ? ಪೇಪರ್ ನೋಡ್ರಿ, ಕೆಸೆಟ್ದು ಫೋಕಸ್ ಅಂತೂ ಮಾಡಿರಿ. ಅದ್ರ ಜೊತೆಗೆ ಡಿಸೆಂಬರ್ದೊಳಗೆ ನೆಟ್ ಎಕ್ಸಾಮ್ ಐತಿ. ಸೊ ಕೆಸೆಟ್ ನೆಟ್ ಎರಡನ್ನ ಟಾರ್ಗೆಟ್ ಇಟ್ಟು ಓದಿದ್ರೆ ನಿಮಗೆ ಪ್ರೆಷರ್ ಬರುವುದಿಲ್ಲ. ನೆಟ್ ಎಕ್ಸಾಮ್ ಅನ್ನ ಟಾರ್ಗೆಟ್ ಇಟ್ಟು ಓದಿದ್ರೆ ಕೆಸೆಟ್ ಪ್ರೆಷರ್ ಬರುವುದಿಲ್ಲ. ಕೆಸೆಟ್ ಅನ್ನ ಪ್ರಿಪರೇಷನ್ ಮಾಡುವಾಗ ಒಮ್ಮೊಮ್ಮೆ ಕೆಸೆಟ್ ಆಗದೆ, ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೂ ಹೆದರೋ ಅವಶ್ಯಕತೆ ಇಲ್ಲ. ಡಿಸೆಂಬರ್ದೊಳಗೆ ನೆಟ್ ಎಕ್ಸಾಮ್ ಆಗಲೇಬೇಕು. ಡಿಸೆಂಬರ್ದೊಳಗೆ ನೆಟ್ ಎಕ್ಸಾಮ್ ಪ್ರಿಪರೇಷನ್ ಇಟ್ಟಾಗ ಇದು ಕೆಸೆಟ್ ಆರಾಮಾಗಿ ಕೆಸೆಟ್ ಪಾಸ್ ಆಗ್ತಿರಿ. ಎಲ್ಲಾ ವಿದ್ಯಾರ್ಥಿಗಳು ಕೆಸೆಟ್ಗೆ ಎಷ್ಟು ಗಮನ ಕೊಡುತ್ತಾರೋ ಅಷ್ಟು ನೆಟ್ ಎಕ್ಸಾಮ್ಗೆ ಕೊಡುವುದಿಲ್ಲ. ಇದು ನನ್ನ ಅನುಭವದ ಮಾತು. ಸೊ ಪ್ಲೀಸ್, ಒಂದೊಂದು ಕೆಸೆಟ್ ಪರೀಕ್ಷೆ ಪಾಸ್ ಆದವರೇ ಕುಣಿದು ವಿಡಿಯೋ ಮಾಡ್ಲಾಗತ್ತಾರೆ, ಕುಣಿದು ಗೈಡೆನ್ಸ್ ಕೊಡ್ಲಾಗತ್ತಾರ, ಕುಣಿದು ಹೇಳಗತ್ತಾರ ನೀವು ಪಾಸ್ ಆಗ್ತೀರಿ ಅಂತ ಹೇಳಿ. ನಾನು ಮತ್ತೆ ನಾ 79 ಪಾಸ್ ಆಗಿನಂದ್ರೆ ನನ್ನ ಬಲ್ಲಿನೂ ದಮ್ ಇರ್ಲೇಬೇಕಲ್ಲ, ನನ್ನ ಬಲ್ಲಿನೂ ಹೆಚ್ಚಿಗೆ ಆತ್ಮವಿಶ್ವಾಸ ಇರ್ಲೇಬೇಕಲ್ಲ, ನನ್ನ ಬಲ್ಲಿನೂ ಹೆಚ್ಚಿಗೆ ಸೊಕ್ಕು ಇರ್ಲೇಬೇಕಲ್ಲ, ನನ್ನ ಹತ್ರನೂ ಸ್ವಲ್ಪ ಎಕ್ಸ್ಟ್ರಾ ಕೌಶಲ್ಯ ಇರ್ಲೇಬೇಕಲ್ಲ, ನನ್ನ ಹತ್ರನೂ ಎಕ್ಸ್ಟ್ರಾ ಏನಾದ್ರೂ ಒಂದು ಶಕ್ತಿ ಇದ್ದಿರಬಹುದಲ್ಲ. ಅದನ್ನು ನೀವು ತಿಳಿದುಕೊಳ್ಬೇಕು. ಪ್ಲೀಸ್, ದಾನಯ್ಯ ಸರ್ ಹೇಳೋ ಮಾತು ಅನುಭವದ ಮಾತು. ಅನುಭವವೇ ಅಮೃತ. ನನಗೆ ಅರಿವಾಗಿದೆ ಅಂತ ತಿಳ್ಕೊಂಡ ಆ ಅರಿವೇ ನನಗೆ ಗುರು ಆಗೈತಿ. ಸೊ ಪ್ಲೀಸ್, 30 ದಿವಸ ಒಳಗೆ ಅಣ್ಣ 3 ತಾಸು ಒಳಗೆ ಕೆಸೆಟ್ ಪಾಸ್ ಆಗ್ತೀವಿ, 3 ತಾಸು ಒಳಗೆ ನೆಟ್ ಎಕ್ಸಾಮ್ ಪಾಸ್ ಆಗ್ತೀವಿ. ಅದೇನು ಬಹಳ ದೊಡ್ಡ ವಿಶೇಷ ಅಲ್ಲ.
ಪಾಸ್ ಮಾಡೋಕ್ಕಿಂತ ಮುಂಚೆ ಅದು ನಮಗೆ ವಿಶೇಷ ಅನಿಸೋದು ಸಹಜ. ಆದ್ರೆ ಪಾಸ್ ಆದ್ಮೇಲೆ ಅದು ನಮಗೆ ವಿಶೇಷ ಅನಿಸುವುದಿಲ್ಲ. ಆದ್ರೆ ಕನ್ಸಿಸ್ಟೆನ್ಸಿ ಎಫರ್ಟ್ ಮೇಕ್ಸ್ ಯು ಸಕ್ಸಸ್ಫುಲ್ ಪರ್ಸನ್. ಕನ್ಸಿಸ್ಟೆನ್ಸಿ ಎಫರ್ಟ್ ಅಂತೇಳಿ ನಾನು ಕರಿತೀನಿ. ನೀವು ನೋಡ್ರಿ, ಕಳೆದ 12 ವರ್ಷಗಳಿಂದ ನಾನು ಮಾಡಿದ್ದು ಪರಿಶ್ರಮ ಒಂದು 30 ದಿವಸ ಒಳಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳೋದೇನು ಬಹಳ ಕಠಿಣ ಅಲ್ಲ ನನಗೆ. ಅಣ್ಣ ಮಾತು ಕೊಟ್ಟಿನಿ, ಮಾತು ಕೊಟ್ಟ ಹಾಗೆನೆ ನಡಿಲೇಬೇಕು, ನಡಿತೀನಿ ನಾನು. 2ನೇ ತಾರೀಕಿಗೆ, ನವೆಂಬರ್ 2ನೇ ತಾರೀಕಿಗೆ ಐತಿ ಎಕ್ಸಾಮ್. 2ನೇ ತಾರೀಕಿನೊಳಗೆ ಪೇಪರ್ 1 ಕಡೆಗೆ ಗಮನ ಕೊಡ್ರಲ್ಲ. ಈ ಸರ್ ಅವರಿಗೆ 78 ಮಾರ್ಕ್ಸ್ ಬರ್ತಿತ್ತಂದ್ರೆ ನಾನು ಮೊದಲು ಹೇಳಿನಿ, ಯು ಶುಡ್ ಸ್ಕೋರ್ ಮೋರ್ ದನ್ 60, 70, 80 ಮಾರ್ಕ್ಸ್ ಇನ್ ಪೇಪರ್ ನಂಬರ್ 1. ನಾನು ಪ್ರತಿಯೊಂದು ರಾಜ್ಯದೊಳಗೆ 80 ಮಾರ್ಕ್ಸ್ ಪಡೆದಿನಿ ಅಂತ ತಿಳ್ಕೊಂಡು ನಿಮ್ಮ ಎದುರಿಗೆ ಇವತ್ತು ಉದಾಹರಣೆಯಾಗಿ ನಿಂತಿದ್ದೇನೆ. ನನಗೆ ಇವತ್ತು ಮ್ಯಾಥಮೆಟಿಕಲ್ ರೀಸನಿಂಗ್ ಬರುವುದಿಲ್ಲ, ಡೇಟಾ ಇಂಟರ್ಪ್ರಿಟೇಷನ್ ಬರುವುದಿಲ್ಲ, ಲಾಜಿಕಲ್ ರೀಸನಿಂಗ್ ಬರುವುದಿಲ್ಲ. ಆದ್ರೂ ನಾನು ಕೆಸೆಟ್ ಪರೀಕ್ಷೆ ಪಾಸ್ ಆಗಿಲ್ಲ. ನಿಮಗೆ ಏನು ಬರ್ತೈತಿ, ನಿಮ್ಗೆ ಏನು ಬರುವುದಿಲ್ಲ, ಅದು ಜಗತ್ತಿಗೆ ಗೊತ್ತಿಲ್ಲ. ಜಗತ್ತು ವಾಂಟೆಡ್ ಯುವರ್ ಸಕ್ಸಸ್. ಜಗತ್ತು ವಾಂಟೆಡ್ ಅಲ್ಲ, ಜಗತ್ತಿಗೆ ತೋರಿಸ್ಬೇಕಾದ್ರು ಸಕ್ಸಸ್ ಮಾತ್ರ. ಜಗತ್ತಿಗೆ ತೋರಿಸೋದು ಬಿಡ್ರಿ, ನಿಮ್ಮ ಅವ್ವಪ್ಪಗೆ ತೋರಿಸೋದು ಮಾತ್ರ ನೀವು ರಿಸಲ್ಟ್. ಆ ರಿಸಲ್ಟ್ ಇದನ್ನು ನೌಕರಿ ಎಕ್ಸಾಮ್ ಅದ ಅಂತ ತಿಳಿದು ಎಕ್ಸಾಮ್ ಕಡೆಗೆ ನೀವು ಗಮನ ಕೊಡಬೇಕು. ಇನ್ನು 30 ದಿವಸನೂ ನೀವು ಕುಂಭಕರ್ಣನ ಹಾಗೆ ನಿದ್ದಿಗಣ ಒಳಗಿದ್ರಂದ್ರೆ ನೀವು ಆಯುಷ್ಯದೊಳಗೂ ನೀವು ಯಾವುದೇ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕುಂಭಕರ್ಣನಾಗಿ ಇರಬಾರ್ದು, ಕುಂಭಕರ್ಣನಾಗಿ ಇರ್ರಿ. ಆದ್ರೆ ಕುಂಭಕರ್ಣ ಯಾವಾಗ ಕುಂಭಕರ್ಣ ಕೂಡ ಒಂದು ತಪಸ್ಸು ಮಾಡಿದ್ದ ತಪಸ್ಸರು. ಹೀಗಾಗಿ ನೀವು ಕೂಡ ತಪಸ್ಸು ಮಾಡ್ರಲ್ಲ. ಪೇಪರ್ 1 ಕಡೆ ಓದ್ಬೇಕಾದ್ರೆ ಏನ್ ಮಾಡೋದು? ಪೇಪರ್ 1 ಓನ್ಲಿ ರಿವಿಷನ್ ಮಾಡೋ ಸಮಯ ಐತಿ. ಈಗ ನೋಟ್ಸ್ ತೆಗೆಯೋ ಸಮಯ ಅಲ್ಲ, ಈಗ ರಿಫರೆನ್ಸ್ ನೋಡೋ ಸಮಯ ಅಲ್ಲ, ಈಗ ದೊಡ್ಡ ಬುಕ್ ಓದೋ ಸಮಯ ಅಲ್ಲ, ಈಗ ಎಲ್ಲರದ್ದು ವಿಡಿಯೋ ಡಿಟೇಲ್ ಆಗಿ ನೋಡೋ ಸಮಯ ಅಲ್ಲ. ಒಬ್ರಿಗೆ ಹಿಡಿದ್ರೆ ಒಂದನ್ನೇ ಫಾಲೋ ಮಾಡ್ಕೊಂತ ಹೋಗಿರ್ಬೇಕು. ಇಲ್ಲಿ ತನಕ 3 ವರ್ಷದ ಮಾಡಿದ ವಿಡಿಯೋ ನೀವೆಲ್ಲರೂ ನೋಡಿರ್ಬೋದು, ಅಥವಾ ಆಲ್ರೆಡಿ ಕೆಸೆಟ್ ಸಂಬಂಧಪಟ್ಟಂತ ಬುಕ್ ಅನ್ನ ನಾನು ಬರೆದಿದ್ದೀನಿ, ಅದನ್ನೆಲ್ಲ ನೀವು ಓದ್ತಿದಿರ್ಬೋದು. ನಂಬಿಕೆ ಇಟ್ಟು ಓದಿರಲ್ಲ, ಯಾರು ನಂಬಿಕೆ ಇಟ್ಟು ಓದುತ್ತಾರೋ ಆತನಿಗೆ ಮಾತ್ರ ರಿಸಲ್ಟ್ ಬರೋದು. ಗೊಲ್ಲಾಳೇಶ್ವರ ಎಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲಿಗೇರಿ ಗ್ರಾಮದ ಗೊಲ್ಲಾಳೇಶ್ವರ ಒಂದು ಕುರಿ ಹಿಕ್ಕಿನೊಳಗ ಪರಮಾತ್ಮನನ್ನು ಕಂಡಂತ ವ್ಯಕ್ತಿ. ಅಷ್ಟು ಭಕ್ತಿ, ಆ ಕುರಿ ಹಕ್ಕಿನೇ ಲಿಂಗ ಅಂತೇಳಿ ತಿಳಿದುಕೊಂಡಂತ ವ್ಯಕ್ತಿ ಅವರು. ಒಬ್ಬ ವ್ಯಕ್ತಿ ದೇವತೆಯಾಗಿ, ಒಬ್ಬ ವ್ಯಕ್ತಿ ದೇವರಾಗಿ ಪರಿವರ್ತನೆ ಹೊಂದಿದಂತ ನಂಬಿಕೆ. ಸೊ ಹೀಗಾಗಿ ನಾನು ಬರೆದಿದ್ದ ಬುಕ್ ಅನ್ನ ಪ್ಲೀಸ್ ಅಲ್ಲಿಗತ್ತೀನ್ರಲ್ಲ ನಿಮ್ಗೆ. ನಾನು ಬರೆದಿದ್ದ ಬುಕ್ ಯಾಕೆ ತಗೋಬೇಕಂದ್ರೆ, ಇಲ್ರಿ ದಾನಯ್ಯ ಸರ್ ಅವ್ರ ಕರೆಕ್ಷನ್ ಅದಾವ್ರಿ, ದಾನಯ್ಯ ಸರ್ ಅವ್ರದ್ದು ಲ್ಯಾಂಗ್ವೇಜ್ ಅಷ್ಟು ಸರಿ ಇಲ್ಲ, ದಾನಯ್ಯ ಸರ್ ಅವ್ರದ್ದು ವಾಕ್ಯ ರಚನೆ ಸರಿ ಇಲ್ಲ, ಅವ್ರದ್ದು ಕಾಗುಣಿತಗಳು ತಪ್ಪು ಹುಡುಕಾಡ್ಬೇಡ ತಮ್ಮ. ತಪ್ಪು ಹುಡುಕೋ ಸಲುವಾಗಿ ನೀನು ನಾನು ಎದುರಿಗೆ ನಿಂತಿಲ್ಲ. ನಾನೇನು ತಪ್ಪು ಮಾಡಿ ನಿಮಗೆ ಬುಕ್ ಕೊಡುವ ಉದ್ದೇಶ ನಂದಲ್ಲ. ಐ ಮೇಡ್ ಅ ರಫ್ ರೋಡ್. ನಾನು ನಿಮಗೆ ಸ್ಮೂತ್ ಆಗಿ ರೋಡ್ ಇನ್ನೂ ತಯಾರು ಮಾಡೇ ಇಲ್ಲ ನಾನು. ಆದ್ರೆ ನೀವು ಎಲ್ಲ ನಮ್ಗೆ ಬಹಳ ಸ್ಮೂತ್ ಆಗಿ ರೋಡ್ ಬೇಕು ಸರ್, ನಮಗೆ ನ್ಯಾಷನಲ್ ಹೈವೇನೇ ಬೇಕು. ನಿಮ್ಮ ಬುಕ್ ಅಂದ್ರೆ ಎಲ್ಲಿ ತಪ್ಪು ಇರ್ಲಾರ್ದಂಗೆ ನಮಗೆ ಬುಕ್ ಬೇಕಂದ್ರೆ ನಿನ್ನ ಆಯುಷ್ಯದೊಳಗೆ ಪರೀಕ್ಷೆ ಪಾಸ್ ಆಗೋದಿಲ್ಲ. ಟೀಕೆ ಮಾಡೋ ಸಲುವಾಗಿ ಈ ಮಾತನ್ನು ಹೇಳ್ತಾ ಇಲ್ಲ. ನಾನು ರಫ್ ರೋಡ್ ನಿಮ್ಗೆ ತೋರಿಸ್ಕೊಟ್ಟಿನಿ. ಈ ರೀತಿ ಮಾಡ್ಕೊಂತ ಹೋಗ್ರಿ, ಈ ಕಂಟೆಂಟ್ ಅನ್ನು ಓದ್ಕೊಂತ ಹೋಗ್ರಿ. ನಿಮ್ ಕಂಟೆಂಟ್ ಬೇಸ್ಡ್ ಕ್ವಶನ್ ಕೇಳ್ತಾನ, ಅದನ್ನ ಅಷ್ಟೇ ರಿವಿಷನ್ ಮಾಡ್ರಿ ಅಂತ ಹೇಳಿನಿ. ಪ್ರತಿಯೊಂದು ಯೂನಿಟ್ ಅನ್ನ ಕೇವಲ ನೋಡ್ರಿ 10 ಪೇಜ್ ರಿವಿಷನ್ ಮಾಡೋ ಸಲುವಾಗಿ ಎಷ್ಟು ಸಮಯ ಬೇಕು ನಿಮಗ? 1 ಯೂನಿಟ್. ಈಗ ಕಮ್ಯುನಿಕೇಶನ್ ಯೂನಿಟ್ ಅನ್ನ ನಾನು ಕನ್ನಡ ಬುಕ್ದೊಳಗೆ ಇದ್ರೊಳಗೆ ಬರೆದಿದ್ದೈತಿ. ಈ ಬುಕ್ದೊಳಗೆ, ಈ ಬುಕ್ ನಿಮ್ ಕೈ ಒಳಗೆ ಇರಲೇಬೇಕು. ಬುಕ್ದೊಳಗೆ ಲ್ಯಾಂಗ್ವೇಜ್ ನೋಡ್ಲಿಕ್ಕೆ ಹೋಗ್ಬೇಡ್ರಿ ತಮ್ಮ. ಇದ್ರೊಳಗೆ ಬರೆದಂತ ಕಂಟೆಂಟ್ ಅನ್ನು ಓದ್ರಿ. ಕಮ್ಯುನಿಕೇಶನ್ ದೊಳಗೆ ಇರುವಂತ ಕಂಟೆಂಟ್ ಅನ್ನು ಓದ್ಕೋರಿ. ಎಷ್ಟು ಪೇಜ್ ಸರ್ ಇದ್ರೊಳಗಿನ ಕ್ವಶನ್ ಬರ್ತೈತೇನು? ಬರಲೇಬೇಕು. ನಂಬಿಕೆ ಇಡ್ರಲ್ಲ. ಗೊಲ್ಲಾಳೇಶ್ವರನ ಮೊದಲಿಗೆ ಕೇಳ್ಯಾರೇನು ನನಗೆ ಪರಮಾತ್ಮ ಸಿಗ್ತಾನಂತೇಳಿ? ಸೊಲ್ಲಾಪುರ ಸಿದ್ದರಾಮ ಪರಮೇಶ್ವರರಿಗೆ ಮಲ್ಲಯ್ಯನಿಗೆ ಬೇಕು ಅನ್ನೋ ಸಲುವಾಗಿ ಏನು ಒಮ್ಮೆ ಕಮ್ರಿ ಮಠ ಹಾರ್ಯಾರೇನ್ರಿ? ನೀವು ಅನ್ಬೋದು ಸರ್ ವಚನ ಸಾಹಿತ್ಯದ ಇದಕ್ಕೇನು ಸಂಬಂಧ? ಆವಾಗೂ ಅವ್ರು ನಂಬಿಕೆ ಇಟ್ಟು ಕೆಲಸ ಮಾಡಿದ್ರು. ನೀವು ಕೂಡ ನಂಬಿಕೆ ಇಟ್ಟು ಕೆಲಸ ಮಾಡಿರಲ್ಲ. ಎಷ್ಟು ಪೇಜ್ ಕಮ್ಯುನಿಕೇಶನ್? 1 ಪೇಜ್, 2 ಪೇಜ್, 3 ಪೇಜ್, 4, 5, 6, 7, 8, 9, 10, 11, 12, 13 ಪೇಜ್ ನೋಟ್ಸ್ ಐತಿ. 13 ಪೇಜ್ ಹಿಂಗ್ 1 ಗಂಟೆ ಕೂತು ಕಂಪ್ಲೀಟ್ ರಿವಿಷನ್ ಮಾಡ್ರಿ ಸಾಕು. ಇದ್ರೊಳಗಿಂದ ಕ್ವಶನ್ ಬಂದೇ ಬರ್ತೈತಿ, ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ ತಮ್ಮ. ಪ್ರತಿಯೊಂದು 13 ಪೇಜ್ ಬರೆಯುವಾಗ 13 ವರ್ಷದ ಪರಿಶ್ರಮ ಐತಿ ಅದ್ರೊಳಗೆ. ಈ 13 ಪೇಜ್ ಥಿಯರಿ ನೋಟ್ಸ್ ಓದಿದ ಮೇಲೆ ಕ್ವಶನ್ ಬ್ಯಾಂಕ್ ಅನ್ನ ಓದ್ಕೋಬೇಕು. ಇದು ಕ್ವಶನ್ ಬ್ಯಾಂಕ್ ಐತಿ. ಇದು ಈ ಕ್ವಶನ್ ಬ್ಯಾಂಕ್ ದೊಳಗೆ 4ನೇ ಯೂನಿಟ್ ಕ್ವಶನ್ ಓದ್ಕೋಬೇಕು ನೀವು. 4ನೇ ಯೂನಿಟ್ ಕ್ವಶನ್ ಅನ್ನ ನೋಡ್ರಿ. ಕಮ್ಯುನಿಕೇಶನ್ ಕ್ವಶನ್ ಅನ್ನ
ಥಿಯರಿ ಓದಿದ ಮೇಲೆ ಇವೆಲ್ಲ ಕ್ವಶನ್ ಅನ್ನು ನೀವು ಸ್ವತಃ ಬಿಡಿಸ್ಬೇಕು. ನಾನು ಈ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಹುಡುಕಿ ಹುಡುಕಿ ಬರೆದಿದ್ದೇನೆ. ಇಲ್ಲ ಸರ್, ಕೆಲವೊಂದು ಕ್ವಶನ್ಗೆ ನೀವು ಆನ್ಸರೇ ಕೊಟ್ಟಿಲ್ಲಲ್ಲ. ಹುಡುಕು ತಂಗಿ, ಹುಡುಕು ತಮ್ಮ. ಇಲ್ಲ ಸರ್, ನೀವೇ ಹುಡುಕಿ ಕೊಡ್ರಿ. ಕೈ ತುತ್ತು ಮಾಡಿ ಉಣಿಸ್ಬೇಕೇನಪ್ಪ? ಏನು ಪ್ರತಿಯೊಂದು ಹೇಗಾಗ್ತದೆ ಗೊತ್ತದೇನ್ರಿ? ಹೈಯರ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪ್ರತಿಯೊಂದು ಹಂತವಾಗಿ ಕಲಿಸೋದಲ್ಲ, ಜಸ್ಟ್ ಗೈಡ್ಲೈನ್ ಕೊಡೋದು, ಜಸ್ಟ್ ಆತ್ಮವಿಶ್ವಾಸ ಕೊಡೋದು, ಜಸ್ಟ್ ಪ್ರೇರಣೆ ಕೊಡೋದು, ಜಸ್ಟ್ ಮಾರ್ಗದರ್ಶನ ಮಾಡೋದು, ಜಸ್ಟ್ ಅವ್ರಿಗೆ ದಾರಿ ತೋರಿಸೋದು, ಜಸ್ಟ್ ಅವರನ್ನ ಪ್ರೋತ್ಸಾಹ ನೀಡೋದು, ಜಸ್ಟ್ ಅವರನ್ನ ಪ್ರೇರಣೆ ನೀಡೋದು, ಜಸ್ಟ್ ಅವರನ್ನ ಹುರಿದುಂಬಿಸೋದು, ಜಸ್ಟ್ ಅವರ ಹತ್ರ ಆತ್ಮವಿಶ್ವಾಸ ಬೆಳೆಸೋದು, ಜಸ್ಟ್ ಅವರಿಗೆ ಬೆಳಕನ್ನ 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 ನಿನ್ನ ಹತ್ರ ಇದೆ ಅನ್ನೋ ಅರಿವು ಮಾಡಿಕೊಡೋದು. ಇಲ್ಲ ಸರ್, ಪ್ರತಿಯೊಂದು ಪ್ರಶ್ನೆಗೆ ನನಗೆ ಆನ್ಸರ್ ಮಾಡಿಕೊಡ್ರಿ, ಎಲ್ಲನೇ ನೀವು ನನ್ನ ಮೇಲೆ ಡಿಪೆಂಡ್ ಆಗಿದ್ರಿ ಅಂದ್ರೆ ನೋ, ದಟ್ ಈಸ್ ನಾಟ್ ದ ಕ್ವಾಲಿಟಿ ಆಫ್ ಗುಡ್ ಸ್ಟೂಡೆಂಟ್. ನಾನು ಹುಡುಕಿ ಪ್ರತಿಯೊಂದು ಪ್ರಶ್ನೆಗೆ ಆನ್ಸರ್ನ ಹುಡುಕಿ ಬರ್ದಿದ್ದೀನಿ ರೀ. ಇದ್ರೊಳಗೆ ಕಮ್ಯುನಿಕೇಶನ್ ಯೂನಿಟ್ ಓದಿದ ಮೇಲೆ ಇದನ್ನು ಓದಬೇಕು. ಕನ್ನಡದೊಳಗೆ ಸಂಪುಟ ಒಂದು ಬುಕ್ ತೆಗೆದಿನ್ರಿ. ಇದು ನೋಡ್ರಿ, 1 ಪೇಜ್, 2 ಪೇಜ್, 3 ಪೇಜ್, 4, 5, 6, 7, 8, 9, 10, 11, 12 ಪೇಜ್. ಎಷ್ಟು ಕ್ವಶನ್ ಅದಾವ್ರಿ? 303 ಕ್ವಶನ್ಸ್. ಈ ಪ್ರತಿಯೊಂದು ಕ್ವಶನ್ ಅನ್ನ ಈ ಥಿಯರಿ ಓದಿದ ಮೇಲೆ ಕ್ವಶನ್ ಅನ್ನ ಬಿಡಿಸ್ರಿ. ಗ್ಯಾರಂಟಿ ಈ ಬುಕ್ ದೊಳಗಿನ ಪ್ರಶ್ನೆ ಬರಲೇಬೇಕು, ಬರ್ತೈತಿ. ಅದು ಓದೋ ಕೆಲಸ ನಿಮ್ಮದು. ನನ್ಗೆ ಹೇಳ್ರಿ, ಇದು 12 ಪೇಜ್, ಇದು 12 ಪೇಜ್, 24 ಪೇಜ್ ಓದೋ ಸಲುವಾಗಿ ಎಷ್ಟು ಸಮಯ ಬೇಕು? 3 ಗಂಟೆ ಕರೆಕ್ಟ್ ಆಗಿ ನೀವು ಫೋಕಸ್ ಮಾಡಿದ್ರೆ 1 ಯೂನಿಟ್ 3 ಗಂಟೆ ಒಳಗೆ ಮುಗಿತೈತಿ. 3 ಗಂಟೆದೊಳಗೆ ಓದಿ ನೆನಪು ಇಡು ಅಂದಿಲ್ಲ ನಾನು. ರಿವಿಷನ್, ಓನ್ಲಿ ರಿವಿಷನ್. ಸತತವಾಗಿ ಓದೋದು, ಸತತವಾಗಿ ಅದನ್ನ ಕಾನ್ಸಂಟ್ರೇಷನ್ ಆಗಿ ನೆನಪಿನಾಗಿ ಇಡುವ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಜಸ್ಟ್ ರೀಡ್ ಇಟ್. ಆಟೋಮೆಟಿಕ್ಲಿ ಅದರೊಳಗಿರುವ ಎನರ್ಜಿ ನಿಮ್ ತಲೆಯೊಳಗೆ ಬಂದೇ ಬರ್ತೈತಿ. ನೋಡ್ರಿ, ಇದಕ್ಕೆ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೀತಾರೆ. ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೆ ಯಶಸ್ಸು ಸಿಗಬೇಕಾದ್ರೆ ಒಬ್ಬರು ಗೈಡೆನ್ಸ್ ಇತ್ತಂದ್ರೆ ಅವನಿಗೆ ಬೇಗ ರಿಸಲ್ಟ್ ಬರೋದು, ಅವನಿಗೆ ಬೇಗ ಪ್ಲಸ್ ಪಾಯಿಂಟ್ ಸಿಗೋದು, ಅವನಿಗೆ ಹೆಚ್ಚಿಗೆ ಮಾರ್ಕ್ಸ್ ಅನ್ನ ಸಿಗೋದು. ಇಷ್ಟೆಲ್ಲ ಈ 300 ಕ್ವಶನ್ ಮತ್ತು ಇದು 12 ಪೇಜ್ ಬರಿಬೇಕಾದ್ರೆ ಎಲ್ಲ ಬುಕ್ ಬರೆಯುವಾಗ ಒಂದು ಮಾತು ಹೇಳಿ ತಂಗಿ, ಒಂದು ಮಾತು ಕರೆಕ್ಟ್ ಆಗಿ ನೆನಪಿಡ್ರಿ. ನೀವೇನ್ ಕೆಲವೊಬ್ರು ಟೀಕಾ ಮಾಡಿ ಬಹಳ ಟೀಕಾ ಮಾಡಿದ್ರು, ಬಹಳ ತ್ರಾಸ ಕೊಟ್ಟಿದ್ರು ನನಗೆ. ಇರ್ಲಿ, ಅದು ತ್ರಾಸ ಕೊಡೋರು, ತೊಂದರೆ ಕೊಡೋರು, ನೋವು ಕೊಡೋರು, ಅದು ಇಂಥ ಈ 40 ದಿವಸದೊಳಗೆ ನನಗೆ ತ್ರಾಸ ಕೊಟ್ಟಿದ್ದು ನೋಡಿದ್ರೆ ಬಹಳ ಐತಿ. ಆದ್ರೆ ಈ ತ್ರಾಸಿನೊಳಗೆ, ಈ ನೋವಿನೊಳಗೆ ಚಾಮುಂಡೇಶ್ವರಿ ತಾಯಿಯ ಒಂದು ರೂಪದೊಳಗೆ ನನಗೆ ದರ್ಶನ ಕೊಟ್ಟವರು ಸುಧಾಮೂರ್ತಿ ಮೇಡಮ್ ಅವರು. ಆಕಸ್ಮಿಕವಾಗಿ ಅವ್ರು ಫೋನ್ ಮಾಡಿ ನನಗೆ ಆಶೀರ್ವಾದ ನೀಡಿದವರು. ನಾನು ಎಂದೂ ನೆನೆಸೇ ಇರ್ಲಿಲ್ಲ ಅವ್ರ ಫೋನ್ ಬರ್ತೈತಿ ಮೇಡಮ್ ಅವ್ರದ್ದು ಫೋನ್. ಅವ್ರ ಫೋನ್ ಬಂದಾಗ ಇಡೀ ನನ್ನ ಜೀವನ ಪಾವನವಾಯ್ತು ಅಂತ ಕರುನಾಡಿನ ತಾಯಿ, ಭುವನೇಶ್ವರಿ ತಾಯಿ ನನಗೆ ಫೋನ್ ಮಾಡಿ ಆಶೀರ್ವಾದ ಮಾಡ್ತಾಳೆ ಸಾಕಲ್ರಿ. ಅವರೆಲ್ಲ ಯುಗ ಪುರುಷರವರು. ನಾನು ಹೇಳೋ ಉದ್ದೇಶ ಎದಕ್ಕೆ ಆ ತಾಯಿ ಬಗ್ಗೆ ಹೇಳಗತ್ತೀನ್ರಿ ಅಂದ್ರೆ, ನಾನು ಯಾಕೆ ಹೇಳ್ದವ್ರ ಉದಾಹರಣೆ, ಎಸ್ ಅಂದ್ರೆ ನೋವಿನೊಳಗನು ಒಂದು ಆಶಾಭಾವನೆ ಇರ್ತೈತಿ, ತ್ರಾಸದೊಳಗನು ಒಂದು. ನೋಡ್ರಿ, ಕಬ್ಬುಣ ಆಕಾರ ಕೊಡ್ಬೇಕಾದ್ರೆ ಅದಕ್ಕೆ ಬಡಿಲೇಬೇಕು. ಕಟ ಬಡದಾಗ ನನಗೆಲ್ಲರೂ ನೀವು ಏನ್ ನನಗ ಟೀಕೆ ಮಾಡಿದವ್ರಿದ್ರಿ, ಏನು ಪೊಲೀಸ್ ಸ್ಟೇಷನ್ ಹೋದವ್ರಿದ್ರಿ, ಎಷ್ಟು ತ್ರಾಸ ಮಾಡಿದವ್ರಿದ್ರಿ, ಎಷ್ಟು ನೋವು ಕೊಟ್ಟವ್ರಿದ್ರಿ, ನೀವೆಲ್ಲರೂ ದೇವತಾ ಮನುಷ್ಯರು. ನೀವೆಲ್ಲರೂ ನನ್ನ ಹತ್ರ ಇರುವಂತ ದೋಷಗಳನ್ನ ಎತ್ತಿ ತೋರಿಸೋರು. ಇಂದಿನ ನಾಳೆ ಅದನ್ನ ನಾನು ಸುಧಾರಣೆ ಮಾಡ್ಕೊಂತ ಹೋಗ್ತೀನಿ. ಆದ್ರೆ ಬುಕ್ ಕೈ ಒಳಗೆ ಇದ್ದು ಕೂಡ ನೀವು ಓದದೇ ಇದ್ರೆ ಉಪಯೋಗ ಇಲ್ಲ ತಮ್ಮ. ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೆ ಸ್ವಲ್ಪ ಗೈಡೆನ್ಸ್ ಇದ್ದಂತ ವ್ಯಕ್ತಿ ಹೆಚ್ಚಿಗೆ ಸಾಧನೆಯನ್ನು ಮಾಡುತ್ತಾನೆ. ಗೈಡೆನ್ಸ್ ಇರದೆ ಸ್ವತಃ ನಾವು ಓದಿ, ಸ್ವತಃ ನಾವು ನೋಟ್ಸ್ ತೆಗೆದು, ಸ್ವತಃ ನಾವು ಅಧ್ಯಯನ ಮಾಡಿ, ಸ್ವತಃ ಅದನ್ನ ತಲೆ ಒಳಗೆ ಇಟ್ಕೊಂಡು ನಾವು ಓದ್ತೀವಿ ಅಂದ್ರೆ ಇಟ್ ಟೇಕ್ಸ್ ಅ ಟೈಮ್. ಇನ್ನೊಬ್ಬರ ಅನುಭವದಿಂದ ನಾವು ಕಲಿಯಬೇಕು. ಸೊ ಹೀಗಾಗಿ ಈ 2 ಬುಕ್ ಪೇಪರ್ 1 ಸಲುವಾಗಿ ಯಾರು ಬುಕ್ ತೆಗೆದುಕೊಂಡಿಲ್ಲವೋ ಅಂತ ವಿದ್ಯಾರ್ಥಿಗಳಿಗೆ ಬುಕ್ ತೆಗೆದುಕೊಂಡ್ರೆ ಸಾಕು, ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ. ಇಲ್ಲ ಸರ್, ಇಲ್ಲಿ ತನಕ ವಿಡಿಯೋ ನೋಡಿದ್ದೀವಿ, ಇದನ್ನಿಷ್ಟೇ ಓದ್ರಿ. ಇಲ್ಲ ಸರ್, ಇದಕ್ ಬಿಟ್ಟು ಓದ್ತೀವಿ, ಬ್ಯಾಡ್ರಿ, ಇನ್ನೊಂದು ಓದೋ ಅವಶ್ಯಕತೆ ಇಲ್ಲ. ನಂದೇ ಚಲೋ ಐತೇನೋ, ಇಲ್ಲ ನಾನು ಬೇರೆಯವ್ರು ತಗೋಬೇಡ್ರಿ, ನಂದೇ ತಗೋ, ಈ ಮಾತು ಅನ್ನಂಗಿಲ್ಲ. ಆದ್ರೆ ಈ ಬುಕ್ ತೆಗೆದುಕೊಂಡ್ರೆ ಬೇರೆ ಏನೂ ಓದೋ ಅವಶ್ಯಕತೆ ಇಲ್ಲ ಅನ್ನುವ ಮಾತಿನೊಂದಿಗೆ ಈ ಯೂನಿಟ್ ಅನ್ನು ಓದ್ಕೋರಿ, 10 ಮಾರ್ಕ್ಸ್ ಪಡೀರಿ. ಅದಾದ ನಂತರ ಐಸಿಟಿ ಯೂನಿಟ್ ಅನ್ನು ಓದ್ಕೋರಿ. ಐಸಿಟಿ ಇದ್ರೊಳಗೆ ಬರ್ದಿದ್ದೈತಿಲ್ಲ ಈ ಥಿಯರಿ ಬುಕ್ದೊಳಗೆ. ನಾ ಹೇಳಿನಲ್ರಿ, ರಿಪೀಟ್ ಓದ್ರಿ ಸಾಕು. ಒಂದು ಬುಕ್ ಓದಿ ಇದನ್ನ ಹ್ಯಾಂಗ್ ಮಾಡಿರ್ಬೇಕಂದ್ರ ಇದಕ್ ಬಿಟ್ಟು ನನಗೇನು ಗೊತ್ತಿಲ್ಲ ತಮ್ಮ.
ಈ ಬುಕ್ದೊಳಗ ICT ಸಂಬಂಧಪಟ್ಟಿದ್ದು ಎಷ್ಟು ಥಿಯರಿ ನೋಟ್ಸ್ ಐತಿ ಈ ಬುಕ್ದೊಳಗ, ಎಷ್ಟು ಥಿಯರಿ ನೋಟ್ಸ್ ಐತಿ ನೋಡ್ರಿ. ಪ್ರತಿಯೊಂದು ಚಾಪ್ಟರ್ ತೆಳಗ ನಾನು ಅಣ್ಣ ಮೆಕ್ಯಾನಿಕಲ್ ಇದ್ದವ್ರು ಪರೀಕ್ಷೆ ಪಾಸ್ ಆಗ್ಯಾರ. ಇದು ಮರಾಠಿದೊಳಗೆ ಬರ್ದಿದ್ದು ಬುಕ್ ಐತಿ, ಆ ಬುಕ್ ಅನ್ನು ಓದಿ ಅವ್ರು ಪರೀಕ್ಷೆ ಪಾಸ್ ಮಾಡಿದ್ರು. ಮೋಟಾರ್ ಮೆಕ್ಯಾನಿಕ್ ಸರ್, ಮುಸ್ಲಿಂ ಯುವಕ, ಕಡು ಬಡತನದೊಳಗಿರೋ ಒಬ್ಬ ಮೆಕ್ಯಾನಿಕ್, 2 ವೀಲರ್, ಇವ್ರು ಇಂಗ್ಲಿಷ್ ಲಿಟ್ರೇಚರ್ದೊಳಗೆ ಕೆಸೆಟ್ ಅಂದ್ರೆ MH ಸೆಟ್ ಎಕ್ಸಾಮ್ ಪಾಸ್ ಆಗ್ತಾರ ಅಂದ್ರೆ ಇವ್ರಕ್ಕಿಂತ ಬೇರೆ ಉದಾಹರಣೆ ನಿಮ್ಮ ಹತ್ರ ಇಲ್ಲ. ಇಲ್ಲ ಸರ್, ಆದ್ರೂ ನಾನು ಫೇಲ್ ಆಗ್ತೇನೆ ಅಂದ್ರೆ ಒಂದು ದಿವಸ ಈ ಹುಡುಗಂದು ಮುಖ ನೋಡಿ ಅವ್ರಿಗೆ ಒಂದ್ ಸ್ವಲ್ಪ ಸೆಲ್ಯೂಟ್ ಮಾಡ್ರಿ. ಎಲ್ಲಾ ಇದ್ದು ಕೂಡ ನಾವು ಮಾಡಂಗಿಲ್ಲ ಅಂದ್ರೆ ಅದಕ್ಕೇನು ಅರ್ಥ ಅದ ಏನ್ರಿ? ಇಲ್ಲ ಸರ್, ಆಯ್ತಾ ಸಿಗ್ಬೇಕಂತ ಕೆಲವು ಬರೀ ಅಳ್ತಿರ್ತಾವ, ನಾನು ಬಹಳ ತ್ರಾಸ ಆಯ್ತು. ತ್ರಾಸ ಇರೋದಲ್ಲಪ್ಪ. ಈಗ ನನಗೆ 40 ದಿವಸ ತ್ರಾಸ ಆಗ್ಯದ ಅಂತೇಳಿ ಸುಮ್ ಬಿಟ್ಟಿನೇನು. 40 ದಿವಸ ಒಳಗೆ 3 ಬುಕ್ಕ ಬರ್ದೇನ್ರಿ ನಾನು. 3 ಬುಕ್ದ ಆನ್ಸರ್ ಹುಡುಕಾಡ್ಲಾಗತ್ತೀನ್ರಿ. 3 ಬುಕ್, ಒಂದು 12 ಕ್ವಶನ್ ಪೇಪರ್ ನಾನು ಫ್ರೇಮ್ ಮಾಡೀನಿ. ಸ್ಕೂಲ್ ಒಳಗಿಂದ ಇರೋದು 500 ವಿದ್ಯಾರ್ಥಿಗಳದ್ದು ಪೇಪರ್ ಅಸೆಸ್ಮೆಂಟ್ ಮಾಡೀನಿ. ಒಬ್ರು ಗುರುಗಳು ಶಾಲೆಗೆ ಬಂದಿಲ್ಲ, ಅವ್ರ ಡ್ಯೂಟಿ ಎಕ್ಸ್ಟ್ರಾ ಮಾಡೀನಿ ನಾನು. ಎಷ್ಟು ಕೆಲಸ ಅದಾವ್ರಿ, ಕೆಲಸ. ದವಾಖಾನೆ ಒಳಗೆ 3 ದಿವಸ ಇದ್ರು ಡಾಕ್ಟರ್ ಗಾಬರಾಗಿದೆ. ಏನು ದವಾಖಾನೆ ಒಳಗೆ ಲೋ BP ಆಗ್ಯದ ಅಂತ ಹೇಳ್ತೀರಿ, ಆದ್ರೂ ನಿಮ್ ಗಮನ ಎಲ್ಲ ಐತಿ. ಏನೇ ಆದ್ರೂ ಕೂಡ ಗಮನ ಗುರಿ ಕಡೆ ಇರಬೇಕು. ಬುಕ್ ಬರೆಯುವಾಗ ಈಗ ನೋಡ್ರಿ, ನೀವು ನನ್ನ ವಿಡಿಯೋ ಎದಕ್ಕೆ ಹೋಗ್ತಾ ಇದ್ದೀರಿ? ಕೆಸೆಟ್ ಪಾಸ್ ಆಗ್ಬೇಕು ಸರ್ ಹೇಳಿದೇನೋ, ನನಗೆ ಕ್ವಶನ್ ಬರ್ಬೇಕಂತೇಳಿ. ನಿಮ್ದು ಉದ್ದೇಶ ಐತೇನಿಲ್ಲ? ಓದುವಾಗ ಒಂದು ಉದ್ದೇಶ ಇಟ್ಕೊಂಡೆ ಓದ್ತಿರಿ ಏನಿಲ್ಲ, ಪಾಸ್ ಆಗ್ಬೇಕಂತೇಳಿ. ಹೇಗೆ ನೀವು ಪಾಸ್ ಆಗ್ಬೇಕಂತೇಳಿ ಗುರಿ ಇಟ್ಟಿರೋ ಹಾಗೆ ಬುಕ್ ಬರೆಯುವಾಗ ನಂದು ಉದ್ದೇಶ ಏನಿರ್ತೈತಿ? ನಾನು ಬುಕ್ ಬರೆದಿದ್ದು, ನಾನು ಏನೇನು ಕಂಟೆಂಟ್ ಬರ್ದಿನೋ ಆ ಕಂಟೆಂಟು ಒಬ್ಬ ವಿದ್ಯಾರ್ಥಿ, ಒಬ್ಬ ತಂಗಿ ಅಥವಾ ಒಬ್ಬ ತಮ್ಮ ಓದಿದ ಮೇಲೆ ಅವರಿಗೆ ಇದ್ರೊಳಗಿಂದ ಕ್ವಶನ್ ಬರಬೇಕು ಅನ್ನೋ ಉದ್ದೇಶ ನಂದು ಇರ್ತೈತೇನು? ನಾನು ಬುಕ್ ಓದಿದ ಮೇಲೆ ಅವ್ರಿಗೆ ರಿಸಲ್ಟ್ ಬರಲೇಬೇಕು ಅನ್ನೋ ಉದ್ದೇಶದಿಂದ ಬುಕ್ ಬರೀತದೇನಿಲ್ಲ. ನನ್ನ ಬುಕ್ ಓದಿದ ಮೇಲೆ ಅವ್ರು ಹಾಳಾಗಬೇಕು, ನನ್ನ ಬುಕ್ ಓದಿದ ಮೇಲೆ ಅವರು ಸತ್ಯಾನಾಶ ಆಗಬೇಕು, ನನ್ನ ಬುಕ್ ಓದಿದ ಮೇಲೆ ಅವ್ರಿಗೆ 1 ಮಾರ್ಕ್ಸ್ ಬರಬಾರ್ದು, ನನ್ನ ಬುಕ್ ಓದಿದ ಮೇಲೆ ಅವ್ರದೆಲ್ಲ ಅಧ್ಯಯನ ಹಾಳಾಗಬೇಕು, ನನ್ನ ಬುಕ್ ಓದಿದ ಮೇಲೆ ಅವ್ರಿಗೆ ದಾರಿನೇ ಕಾಣಿಸ್ಬಾರ್ದು ಅನ್ನೋ ಉದ್ದೇಶ ಇರ್ತೈತೇನ್ರಿ? ಒಬ್ಬ ಲೇಖಕನಾಗಿ ನಾನು ಬುಕ್ ಬರೆಯುವಾಗ ನನ್ನ ಉದ್ದೇಶ ಏನಿರ್ತೈತಿ ಗೊತ್ತಾ? ಈ ಬುಕ್ ಓದಿದ್ರೆ ಅವ್ರು ಪಾಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಬುಕ್ ಬರಿತಿರ್ತೀನಿ ತಮ್ಮ. ನಾನೇ ಅಲ್ಲ, ಯಾವುದೇ ಲೇಖಕರು ಬರೆಯುವಾಗ. ಸೊ ನೀವು ಕೂಡ ಆ ಒಂದು ಉದ್ದೇಶ, ಸಕಾರಾತ್ಮಕವಾಗಿ ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡೀನಪ್ಪ, ಇಷ್ಟು ದಿವಸ ಮಾಡೀನಿ, ಇನ್ನು ಮುಂದನ್ನು ಮಾಡ್ತೀನಿ. ಸೊ ಪ್ಲೀಸ್ ನಂಬಿಕೆ ಇಟ್ಟು 2 ಬುಕ್ ಅನ್ನು ಓದ್ರಿ. ICT ಹೇಳಿನಲ್ಲ, ICTನ ಇದ್ರೊಳಗಿನ ಥಿಯರಿ ಓದ್ರಿ. ಅದಾದ ನಂತರ ಈ ಬುಕ್ ಅಂತೂ ಅದ್ಭುತ ಬುಕ್. ಇದ್ರೊಳಗೆ ಎಕ್ದಮ್ ಸಿಂಪಲ್ ಕ್ವಶನ್ ಅನ್ನ ಬರ್ದಿದ್ದೈತಿ ನೋಡ್ರಿ. ICTಗೆ ಸಂಬಂಧಪಟ್ಟಿದ್ದು ಕ್ವಶನ್ ಇದ್ರೊಳಗೆ ಅದು. ICT ಕ್ವಶನ್ ಅನ್ನ ಓದ್ಕೊಂಡ್ಬಿಡ್ರಿ. ಎಷ್ಟನೇ ಯೂನಿಟ್ ಐತಿ ಈಗ? ICT ಎಂದರೇನು, CPU ಎಂದರೇನು, URL ಎಂದರೇನು, USB ಎಂದರೇನು, RAM ಎಂದರೇನು, ಅಗದಿ ಎಷ್ಟು ಕ್ವಶನ್ ಅದು? 1 2 3 4 5 6. ಸರ್ ಇಷ್ಟು ಕ್ವಶನ್ ಆನ್ಸರ್ ಮತ್ತು ನಾವೇ ಹುಡುಕ್ಬೇಕೇನ್ರಿ? ಓದಿರ್ತೀರಲ್ಲ, ಥಿಯರಿ ಓದಿದ್ರೇನು ಇಲ್ಲಿ ಹೇಳ್ರಿ? ಓದಿದ್ರಂದ್ರೆ ನೀವು ಸ್ವತಃ ಹುಡುಕ್ರೇನ್ರಿ? 395 ಕ್ವಶನ್ಸ್ ಅದಾವ್ರಿ. ಇದ್ರೊಳಗಿಂದ ಥಿಯರಿ ಓದಿ ಈ ಕ್ವಶನ್ ಅನ್ನ ಬಿಡಿಸ್ರಿ. ಅದಾದ ನಂತರ ಟೀಚಿಂಗ್ ಅಪ್ಟಿಟ್ಯೂಡ್ ಥಿಯರಿ ನೋಟ್ಸ್ ಅನ್ನ ಓದ್ರಿ ಈ ಬುಕ್ದೊಳಗಿಂದ. ಆಮೇಲೆ ಕ್ವಶನ್ ಅನ್ನ ಬಿಡಿಸ್ರಿ ಈ ಬುಕ್ದೊಳಗಿಂದ. ಸಂಪುಟ 1 ತೆಗೆದುಕೊಂಡು ಬಂದೇನಿ, ಸಂಪುಟ 2 3 ಇನ್ನು ತಂದು ನಿಮಗೆ ಕೊಡೋದು. ಅದು ನೆಟ್ ಎಕ್ಸಾಮ್ ಟಾರ್ಗೆಟ್ ಇಟ್ಕೊಂಡು ಅದು ಕೂಡ ನಾನು ಕಂಪ್ಲೀಟ್ ಮಾಡ್ತೀನಿ ರೀ. ಬಟ್ ನೀವು ಓದೋದು ನಿಮ್ಗೆ ಹತ್ತಿದ್ದು, ಎಷ್ಟು ಕಡಿಮೆ ಮೆಟೀರಿಯಲ್ ನಿಮ್ ಕಡೆ ಇರ್ತೈತಿ ಅಷ್ಟು ಜಾಸ್ತಿ ನೀವು ರಿವಿಷನ್ ಮಾಡ್ತೀರಿ, ಮಾಡಲೇಬೇಕು. ಹೈಯರ್ ಎಜುಕೇಶನ್ ಥಿಯರಿಯನ್ನ ಬುಕ್ದೊಳಗೆ ಓದ್ರಿ, ಆಮೇಲೆ ಕ್ವಶನ್ ಬ್ಯಾಂಕ್ ಅನ್ನ ರೆಫರ್ ಮಾಡ್ರಿ. ರಿಸರ್ಚ್ ಎಲ್ಲಕ್ಕಿಂತ ಸರಳವಾದಂತ ಯೂನಿಟ್, ಕೇವಲ 10 ಪೇಜ್ ನೋಟ್ಸ್ ಅನ್ನ ಓದೋದು, MCQ ಕ್ವಶನ್ ಬ್ಯಾಂಕ್ ಅನ್ನ ರೆಫರ್ ಮಾಡೋದು. ಪರಿಸರ ಅಧ್ಯಯನ ಓದೋದು, MCQ ಕ್ವಶನ್ ಬ್ಯಾಂಕ್ ಅನ್ನ ರೆಫರ್ ಮಾಡೋದು. ಪ್ಯಾಸೇಜ್ ಓದೋ ಅವಶ್ಯಕತೆ ಇಲ್ಲ. 5 ಕ್ವಶನ್ ಕೊಟ್ಟಿರ್ತಾನ್ರಿ, 5 ಕ್ವಶನ್ ಒಳಗೆ 3 ಕ್ವಶನ್ ಅಟ್ ಅ ಟೈಮ್ ನೀವು ಬಿಡಿಸಬಹುದು. 4ನೇ 5ನೇ ಕ್ವಶನ್ ಸ್ವಲ್ಪ ನೀವು ಹಿಂದೆ ನಡೆದಂತ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೂ ಗೊತ್ತಾಗ್ತೈತಿ. ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್ ಇದ್ರೊಳಗೆ ಒಂದು ಕ್ವಶನ್ ತುಂಬಾ ಈಸಿ ಇರ್ತೈತಿ. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇನ್ನೂ ಒಂದೊಂದು ಸಿಗ್ಬಹುದು. ಆಮೇಲೆ ಉಳಿದಿದ್ದು ದೇವ್ರ ಅಂಕಿ ಹೇಳ್ತೀನಲ್ಲ, ಕೊನೆ ಹಂತದೊಳಗೆ ದೇವ್ರ ಅಂಕಿ ಹಾಕಿದ್ರೂ ಕೂಡ ನಮ್ಗೆ ರಿಸಲ್ಟ್ ಬರ್ತೈತಿ. ಆದ್ರೆ ಕೊನೆ ಹಂತದೊಳಗೆ ಯಾರು ದೇವ್ರ ಅಂಕಿ ಹಾಕಿರ್ತಾರೆ ಅವ್ರು ದೇವ್ರ ಕೈ ಹಿಡ್ಲೇಬೇಕು. ಮೊದಲೇ ಪ್ರಯತ್ನ ಮಾಡ್ಬೇಕಲ್ಲ. ಇಲ್ಲ ಸರ್ ನಾ ಮೊದಲಿಗೆ ದೇವ್ರ ಅಂಕಿ ಹಾಕ್ತಿಲ್ಲ ಅಂದ್ರೆ ದೆವ್ವ ಸಿಗುತ್ತದ. ದೆವ್ವ ಓದ್ರಿ, ಪ್ರಯತ್ನ ಮಾಡದವನೇ ಪರಮೇಶ್ವರ ಸಿಗುತ್ತಾನಂದಂಗ. ಪೇಪರ್ 1 ಕಡೆಗೆ ನೀವು ವ್ಯವಸ್ಥಿತವಾಗಿ ಓದಬೇಕು, ಪೇಪರ್ 1 ಕಡೆಗೆ ಗಮನ ಕೊಡಬೇಕು, ಪೇಪರ್ 1 ನೀವು ಹೆಚ್ಚಿಗೆ ಮಾರ್ಕ್ಸ್ ಪಡಿಬೇಕು. ಈ ಗುರುಗಳು ಉದಾಹರಣೆನ ನೋಡ್ರಿ, 78 ಮಾರ್ಕ್ಸ್ ಪೇಪರ್ 1 ಅಲ್ಲಿ ಪಡೆದ್ರು, ರಿಸಲ್ಟ್ ಅನಾಮತ ಬಂತು. ಸರ್ ಏನ್ ಮಾಡ್ಬೇಕು ಸರ್ ಎಕ್ಸಾಕ್ಟ್? ಇವು 2 ಬುಕ್ ಅನ್ನ ಕಂಪ್ಲೀಟ್ ಆಗಿ ರೆಫರ್ ಮಾಡ್ರಿ.
ಆಮೇಲೆ ಸಿಲೆಬಸ್ ಒಂದ್ 10 ನಿಮಿಷ ಸಿಲೆಬಸ್ ಓದ್ಕೋಬೇಕು. ಓದಿದ್ರೆ ಕಂಪ್ಲೀಟ್ ನಿಮ್ಗೆ ಹಿಂಗೆ ಗೊತ್ತಾಗಬೇಕು. ಟೀಚಿಂಗ್ ಅಪ್ಟಿಟ್ಯೂಡ್ ಡೆಫಿನೇಷನ್, ಟೀಚಿಂಗ್ ಅಪ್ಟಿಟ್ಯೂಡ್ ಸ್ವರೂಪ ಏನು, ನೇಚರ್ ಏನು, ಟೀಚಿಂಗ್ ಅಪ್ಟಿಟ್ಯೂಡ್ ಉದ್ದೇಶ ಏನು, ಆಬ್ಜೆಕ್ಟಿವ್ ಆಫ್ ಟೀಚಿಂಗ್, ಡೆಫಿನೇಷನ್ ಆಫ್ ಟೀಚಿಂಗ್, ನೇಚರ್ ಆಫ್ ಟೀಚಿಂಗ್, ಟೈಪ್ಸ್ ಆಫ್ ಟೀಚಿಂಗ್ ಮೆಥಡ್ಸ್, ಟೀಚರ್ ಸೆಂಟರ್ಡ್ ಮೆಥಡ್ಸ್, ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ಸ್ಗಳ ಹೆಸರು ಬರಬೇಕು. ಇವ್ಯಾಲ್ಯೂಷನ್ ಸಿಸ್ಟಮ್ ಅಂದ್ರೇನು, ಆನ್ಲೈನ್ ಟೀಚಿಂಗ್ ಮೆಥಡ್, ಆಫ್ಲೈನ್ ಟೀಚಿಂಗ್ ಮೆಥಡ್ ಅಂದ್ರೇನು, ಲರ್ನರ್ ಅಂದ್ರೇನು, ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೇನು, ಲರ್ನರ್ ಅಡಲ್ಟ್ ಲರ್ನರ್ ಅಂದ್ರೇನು, ಅಡೋಲ್ಸೆಂಟ್ ಲರ್ನರ್ ಅಂದ್ರೇನು, ಎರಡರಲ್ಲಿ ಏನು ವ್ಯತ್ಯಾಸ ಐತಿ, ಇವ್ಯಾಲ್ಯೂಷನ್ ಅಂದ್ರೇನು, ಫಾರ್ಮೇಟಿವ್ ಇವ್ಯಾಲ್ಯೂಷನ್ ಅಂದ್ರೇನು, ಸಮೇಟಿವ್ ಇವ್ಯಾಲ್ಯೂಷನ್ ಅದಕ್ಕೆ ಕರೆಯುತ್ತಾರೆ, ಆಬ್ಜೆಕ್ಟಿವ್ ಟೆಸ್ಟ್ ಅಂದ್ರೇನು, ಪ್ಲೇಸ್ಮೆಂಟ್ ಟೆಸ್ಟ್ ಅಂದ್ರೇನು. ಬಡ ಸಿಲೆಬಸ್ ಓದಿದ್ರೆ ಕಂಟೆಂಟ್ ರೀಕಾಲ್ ಆಗಿರ್ಬೇಕು. ಆಮೇಲೆ ಥಿಯರಿ ಬುಕ್, ಇದೊಂದು ಕನ್ನಡ ಬುಕ್, ಇದೊಂದು ಕ್ವಶನ್ ಬ್ಯಾಂಕ್ ಅನ್ನ ರೆಫರ್ ಮಾಡ್ರಿ. ಆಮೇಲೆ ಲಾಸ್ಟ್ 3 ವರ್ಷದ ಕೆಸೆಟ್ ಕ್ವಶನ್ ಪೇಪರ್ ಅನ್ನ ಕಂಪಲ್ಸರಿಯಾಗಿ ಬಿಡಿಸಲೇಬೇಕು. ಯಾರು ಹಿಂದಿನ ಕ್ವಶನ್ ಪೇಪರ್ ಬಿಡಿಸುತ್ತಾರೋ ಆ ವಿದ್ಯಾರ್ಥಿಗಳಿಗೆ 5 ರಿಂದ 10 ಕ್ವಶನ್ ಆಸ್ ಇಟ್ ಇಸ್ ಬಂದು ಬಿಡ್ತೈತಿ. ಅದು ಬೋನಸ್ ಐತಿ ತಮ್ಮ, ಬೋನಸ್. ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಂತ ಹೇಳಿ ನಾನು ನೆಟ್ ಎಕ್ಸಾಮ್ ಕ್ವಶನ್ ಪೇಪರ್ ಕಂಪಲ್ಸರಿ 3 ಇಯರ್ಸ್ ಹಿಂದಿನ ಕ್ವಶನ್ ಪೇಪರ್ ಅನ್ನು ನೋಡ್ಲೇಬೇಕು. ಇಷ್ಟು ಲಿಮಿಟೆಡ್ ಮಟೀರಿಯಲ್ ಓದಿದ್ರೆ ಯಾಕೆ ಪರೀಕ್ಷೆ ಪಾಸ್ ಆಗಂಗಿಲ್ರಿ? ಮೋಟಾರ್ ಮೆಕ್ಯಾನಿಕ್ ಸರ್ ಪರೀಕ್ಷೆ ಪಾಸ್ ಮಾಡುತ್ತಿದ್ದಾರೆ. ಇವ್ರಕ್ಕಿಂತ ಲೋ ಲೆವೆಲ್ ಬುದ್ಧಿ ನಿಮ್ಮ ಹತ್ರ ಇರುವುದಿಲ್ಲ. ಅಷ್ಟು ಲೋ ಲೆವೆಲ್ ಇರುವಂತ ವಿದ್ಯಾರ್ಥಿ ಇವೊಂದು ನಿಮ್ಗೆಲ್ಲರಿಗೂ ಮಾದರಿ ಆಗಿದ್ರು. ಅವ್ರ ಬಗ್ಗೆ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೆ. ಹೋದ ವರ್ಷ ಅವರು ಆಂಧ್ರ ಪ್ರದೇಶ ಸೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಮಾಡಿ ನನ್ನ ಮನೆಗೆ ಬಂದು ನನಗೆ ಸನ್ಮಾನ ಮಾಡಿ ಹೋಗಿದ್ರು. ಈಗನು ಬರೋರು ಅದರ. 1 ತಿಂಗಳಿಂದ ಅವ್ರು ನನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ ನಾನು ಯಾವಾಗ ನಿಮ್ಮ ಮನೆಗೆ ಬರಲಿ ಸರ್, ಯಾವಾಗ ಬರಲಿ? ನಾನೊಂದು 1 ತಿಂಗಳು ಸಿಕ್ಕಾಪಟ್ಟೆ ನನ್ನ ಲೈಫ್ದೊಳಗೆ 40 ದಿವಸ ಅಷ್ಟು ಬಿಸಿ ನಾನು ಎಂದೂ ಕೂಡ ಇರಲಿಲ್ಲ. ನಿಮ್ಗೆ ವಿಡಿಯೋ ಕೂಡ ನನಗೆ ಮಾಡೋದಾಗಿಲ್ಲ ಅಂದ್ರೆ ಬಗ್ಗೆ ತಿಳ್ಕೋರಿ ಎಷ್ಟು ನನಗೆ. ಆದ್ರೆ ಕಷ್ಟಕ್ಕೆ ಅಂಜೋ ಮನುಷ್ಯ ಅಲ್ಲ ನಾನು. ಸಮ್ ಟೈಮ್ಸ್ ಐ ಟೇಕ್ ಅ ಟೈಮ್. ಕೆಲವೊಂದ್ಸಲ ಸ್ವಲ್ಪ ಹಿಂದೆ ಹೋಗ್ಬೇಕಾಗ್ತದ್ರಿ. ಹಿಂದೆ ಹೋಗೋ ಉದ್ದೇಶನು ಜಂಪ್ ಮಾಡೋ ಸಲುವಾಗಿ, ಇನ್ನೊಬ್ರಿಗೆ ಕಾಂಪಿಟೇಟಿವ್ ಮಾಡೋ ಸಲುವಾಗಿ ನಾನು ವಿಡಿಯೋ ಮಾಡ್ತಾ ಇಲ್ಲ. ಇನ್ನೊಬ್ರಿಗೆ ಹಿಂದೆ ಹಾಕೋ ಸಲುವಾಗಿ ನಾನು ವಿಡಿಯೋ ಮಾಡ್ತಾ ಇಲ್ಲ. ಇನ್ನೊಬ್ರು ಜೀವನ ಹಾಳಾಗ್ಲಿ, ಇನ್ನೊಬ್ರು ಯೂಟ್ಯೂಬ್ ಚಾನಲ್ ಸೋಲ್ಲಿ, ಇನ್ನೊಬ್ರು ಬುಕ್ ಮಾರಾಟ ಮಾಡುವ ಅನ್ನೋ ನೆಗೆಟಿವ್ ಇಂಟೆನ್ಷನ್ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇಲ್ಲ. ನಾನು ವಿಡಿಯೋ ಮಾಡ್ತಾ ಇರೋದು ನನ್ನ ಮೇಲೆ ನಂಬಿಕೆ ಇಟ್ಟು ವಿಡಿಯೋ ನೋಡುವಂತ ತಂಗಿದೇರ ಸಲುವಾಗಿ, ನಮ್ಮ ತಮ್ಮದೇರ ಸಲುವಾಗಿ. ಯಾರು ನನ್ನ ಮೇಲೆ ಕಂಪ್ಲೀಟ್ ಫೇತ್ ಇಟ್ಕೊಂಡು ಸರ್ ವಿಡಿಯೋ ಮಾಡ್ರಿ ಸರ್, ನಿಮ್ಮ ಮಾತು ಕೇಳಬೇಕಾಗಿದೆ ಸರ್, ನಿಮ್ಮ ನುಡಿ ನಮಗೆ ಬೇಕು ಸರ್, ನಿಮ್ಮ ಅನುಭವ ಹಂಚಿರಿ ಸರ್, ಬಿಡಬೇಡ್ರಿ ಸರ್. ಬಿಜಾಪುರ ಎಲ್ಲರೂ ಕೇರಳ, ಕೋಲಾರದಿಂದ, ಮಂಡ್ಯದಿಂದ, ಬೆಂಗಳೂರಿನಿಂದ, ಮಂಗಳೂರಿನಿಂದ, ಉತ್ತರ ಕನ್ನಡದಿಂದ, ದಕ್ಷಿಣ ಕನ್ನಡ, ಕೊಡಗು ಜಿಲ್ಲೆಯಿಂದ, ರಾಮನಗರ ಜಿಲ್ಲೆಯಿಂದ, ಚಿತ್ರದುರ್ಗ ಜಿಲ್ಲೆಯಿಂದ, ಕೊಪ್ಪಳ ಜಿಲ್ಲೆಯಿಂದ, ಧಾರವಾಡದಿಂದ, ಗದಗಲಿಂದ, ಬೆಳಗಾವಿಲಿಂದ, ಹುಬ್ಬಳ್ಳಿ ಧಾರವಾಡದಿಂದ, ಬಿಜಾಪುರದಿಂದ, ಬೀದರ್ಲಿಂದ, ನಮ್ಮ ಚಿತ್ರದುರ್ಗದಿಂದ, ಕಲಬುರಗಿಯಿಂದ, ಎಲ್ಲಾ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನಿಮ್ಮ ದಾನಾಯಿ ಸರ್ ಮೇಲೆ ನೀವು ಆಶೀರ್ವಾದ ಕೊಡ್ತಾ ಇದ್ದೀರಾ, ದಾನಾಯಿ ಸರ್ಗೆ ನೀವು ಪ್ರೇರಣೆ ಕೊಡ್ತಾ ಇದ್ದೀರ ಅಂದ್ರೆ ನಾನು ನಿಜವಾಗಿಯೂ ಧನ್ಯನಾಗಿದ್ದೇನೆ. ಇನ್ನು 1 ತಿಂಗಳಂತೂ ತಮ್ಮ ನಾನು ನಿಮ್ಮ ಜೊತೆಗಿದ್ದೀನಿ. 1 ತಿಂಗಳದಕ್ಕೋ ನೀವು ಕೆಸೆಟ್ ಪಾಸ್ ಆಗೋರಿಗೆ ಪಾಸ್ ಆಗ್ತೀರಿ, ಪಾಸ್ ಆಗ್ಲೇಬೇಕು. ಸೊ ಈ 2 ಬುಕ್ ಅನ್ನ ತಾವೆಲ್ಲರೂ ತೆಗೆದುಕೊಳ್ಬೇಕು. ಈ ಕ್ವಶನ್ ಪೇಪರ್ ಅಂತ ಕಂಪಲ್ಸರಿ ರೆಫರ್ ಮಾಡ್ರಿ. ಇದೊಂದು ಥಿಯರಿ ಬುಕ್, ಇದೊಂದು ಕ್ವಶನ್ ಬ್ಯಾಂಕು. ಇದನ್ನಿಷ್ಟು ಸ್ವಲ್ಪ ಒಂದು 10 ದಿವಸ ಫೋಕಸ್ಡ್ ಆಗಿರ್ರಿ. ಸೇಮ್ ಪ್ಯಾಟರ್ನ್ ಪೇಪರ್ 2 ಸಲುವಾಗಿ ರೆಫರ್ ಮಾಡ್ರಿ. ಪೇಪರ್ 2 ಸಲುವಾಗಿ ಕೂಡ ಅಷ್ಟೇ ಟಾರ್ಗೆಟ್. ಇಲ್ಲಿ 78 ಮಾರ್ಕ್ಸ್ ತಗೊಂಡವ್ರು ಪರೀಕ್ಷೆ ಪಾಸ್ ಆದವ್ರು ಅದಾರ. ಸರ್ 150 ಪಾಸ್ ಆಗ್ತೇವೆ ನಾವು, ಆಗ್ತೀರಿ. ಇಲ್ಲ ಸರ್ ಅಣ್ಣ, ಹೈಯೆಸ್ಟ್ ಲೆವೆಲ್ ಟಾರ್ಗೆಟ್ ಇಡೋದು ಬೇಡ, ಸ್ಟ್ರಾಟಜಿ ಯೂಸ್ ಮಾಡ್ರಿ. ಪಾಸ್ ಆಗೋದು ಇಂಪಾರ್ಟೆಂಟ್ ಐತಿ ನೋಡಪ್ಪ. ನೀವು ಎಷ್ಟು ಮಾರ್ಕ್ಸ್ ತಗೊಂಡು ಹೋದ ಬಾರಿ 2024 ಕೆಸೆಟ್ ಪಾಸ್ ಆದವ್ರು ಎಲ್ಲಾ ವಿದ್ಯಾರ್ಥಿ ಬಗ್ಗೆ ಕತಿ ಹೇಳೋದೈತಿ ನನಗೆ. ಅವ್ರ ಬಗ್ಗೆ ಎಲ್ಲ ಬೋರ್ಡ್ ಮೇಲೆ ಬರೋದಾಗ್ಲಿಲ್ಲ. ಮಹಾರಾಷ್ಟ್ರದೊಳಗೆ ಪರೀಕ್ಷೆ ಪಾಸ್ ಆದವ್ರು ಎಲ್ಲಾ ವಿದ್ಯಾರ್ಥಿಗಳ ಬಗ್ಗೆ ಬೋರ್ಡ್ ಮೇಲೆ ಬರೋದು ಹೇಳೋದೈತಿ. ಟೈಮ್ ಇಲ್ಲ, ಮತ್ ನನಗೆ ಟೈಮ್ ಇಲ್ಲ. ಇಷ್ಟೆಲ್ಲ ಬಿಜಿ ಇರುವ ವ್ಯಕ್ತಿ ನಾನು 1 ನಿಮಿಷ ಕೂಡ ನಾನು ಹಾಳು ಮಾಡಿಲ್ಲ 40 ದಿವಸದೊಳಗೆ. ಇಷ್ಟು ಬಿಜಿ ಇರುವ ಮನುಷ್ಯ, ಮತ್ತು ನೀವು ಕೂಡ ಬಿಜಿ ಆಗ್ಲೇಬೇಕು. ನೋಡ್ರಿ ನಿಮ್ಗ ಬಟರ್ಫ್ಲೈ ಬೇಕಾದ್ರೆ ನೀವು ಬಟರ್ಫ್ಲೈ ಹಿಡಿಯೋದಲ್ಲ, ನೀವು ಮೊದಲಿಗೆ ಗಾರ್ಡನ್ ತಯಾರು ಮಾಡ್ರಿ. ಗಾರ್ಡನ್ ತಯಾರು ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಟರ್ಫ್ಲೈ ಪಾತ್ರಗಿತ್ತಿ ಬಂದೇ ಬರ್ತೈತಿ. ನಿಮ್ಮ ಹತ್ರ ಗಾರ್ಡನ್ ಇಲ್ಲ, ಪಾತ್ರಗಿತ್ತಿ ಬರೋದಲ್ಲಿ. ನಿಮ್ಮ ಹತ್ರ ಕಂಟೆಂಟ್ ಇಲ್ಲ, ನಿಮ್ಗೆ ಕೆಸೆಟ್ ರಿಸಲ್ಟ್ ಎಲ್ಲಿದು ಬರ್ತೈತಿ? ಮೊದಲು ಫಸ್ಟ್ ಯು ಶುಡ್ ಅರಳು. ಮೊದಲು ನೀನು ಅರಳು. ಎಲ್ಲಿವರೆಗೆ ನೀನು ಅರಳುವುದಿಲ್ಲವೋ ಅಲ್ಲಿವರೆಗೆ ಏನೂ ಆಗೋದಿಲ್ಲಪ್ಪ. ಪ್ಲೀಸ್ ಸ್ವಲ್ಪ ಆತ್ಮವಿಶ್ವಾಸ ಇರಲಿ. ಸ್ವಲ್ಪ ಕಂಟೆಂಟ್ ನಿಮ್ಮ ಕೈ ಒಳಗೆ ಇಟ್ಕೋರಿ. ಇದೊಂದು 2 ಬುಕ್. ಈ ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ.
ಕೆಸೆಟ್ ನೀವು ಪಾಸ್ ಆಗ್ತೀರಿ. ನಿನ್ನ ಶೀತಲ ದೇವಿಯವರು ಕೈ ಇರ್ಲಾರ್ದ ತಂಗಿ ಬಿಲ್ಲುಗಾರಿಕೆದೊಳಗ ವರ್ಲ್ಡ್ ಚಾಂಪಿಯನ್ ಆದಳು. ಹೌದೇನಿಲ್ಲ? ನಮಗೂ ನಿಮ್ಗೆಲ್ಲ ಗೊತ್ತೈತಿ. ಕೈ ಇಲ್ಲದ ತಂಗಿ ಕಾಲಿನಿಂದ ಬಿಲ್ಲು ವಿದ್ಯೆಯನ್ನ ಅಂದ್ರೆ ಆರ್ಚರಿ ಒಳಗೆ ವರ್ಲ್ಡ್ ಚಾಂಪಿಯನ್, ಜಗತ್ತಿನೊಳಗೆ ನಂಬರ್ 1 ಪದವಿಯನ್ನ ಪಡಿತಾಳ ಆ ಶೀತಲ ದೇವಿ. ಮತ್ತು ನಮ್ಮ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಶರೀರ ತಂದೆ ತಾಯಿಯವರು ಇದ್ರು. ಅವ್ರೆಲ್ಲ ಸಪೋರ್ಟ್ ಮಾಡಿ ದಾನಯ್ಯ ಸರ್ ಅವ್ರ ವಿಡಿಯೋ ಹೇಳ್ಕೊಂತು, ದಾನಯ್ಯ ಸರ್ ಹೇಳಿಲ್ಲ ಅಂದ್ರೂ ಕಡಿಗರೆ ಸ್ವಲ್ಪ ಅವ್ರ ಹಿಂದಿನ ಎಲ್ಲ ಇದ್ರು ಕೂಡ ನನ್ನ ಕೇಳ ಆಗಂಗಿಲ್ಲ ಅನ್ಕೋತ ಕೂತ್ರ ಹುಚ್ಚ. ನಾ ಹೇಳಿನಲ್ಲ, ಇನ್ನೊಬ್ರಿಗೆ ತೋರ್ಸೋ ಸಲುವಾಗಿ ರಿಸಲ್ಟ್ ಮಾಡಬೇಡ, ನಿನ್ ಸಲುವಾಗಿ ನೀನ್ ಮಾಡು ತಂಗಿ, ನಿನ್ ಸಲುವಾಗಿ ಮಾಡ್ಬೇಕಮ್ಮ. ಇಷ್ಟು ಹೇಳಿ ನಾನು 2 ಮಾತನ್ನ ಮುಗಿಸುತ್ತೇನೆ. ಯಾಕಮ್ಮ ಮುಗಿತು ವಿಡಿಯೋ ಏನಾಗ್ಯದ? ಅದೆಲ್ಲ ಥ್ಯಾಂಕ್ ಯು ಅಮ್ಮ. ನೋಡ್ರಿ ವಿಡಿಯೋ ಎಲ್ಲೋ ಡೌನ್ ಏನಾಗಿತ್ತೆ ಅನ್ಸಿತ್ತು. ಸೊ ಸಿರಿಗನ್ನಡಂ ಗೆಲ್ಲಿಗೆ ಅನ್ನುವ ಮಾತನ್ನು ಹೇಳುತ್ತಾ, ನೀವೆಲ್ಲರೂ ಕನ್ನಡಿಗರು, ನೀವೆಲ್ಲರೂ ಗೆಲ್ಲಬೇಕು. ನಿಮ್ ಸಲುವಾಗಿ ನಾನಿದ್ದೇನೆ. ಓಕೆ, ನಾನು ಅಂತಿಂತ ಶಿಕ್ಷಕನಲ್ಲ. ನಾನು ಕೇವಲ ಮಾರ್ಗದರ್ಶನ ಮಾಡೋದಿಲ್ಲ, ನಾನು ಕೇವಲ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಯಾರು ಉತ್ತಮ ಶಿಕ್ಷಕರು ಗೊತ್ತಾ? ಸ್ಟ್ರಿಕ್ಟ್ ಇರುವ ಶಿಕ್ಷಕರು ಉತ್ತಮರೋ, ಅಥವಾ ನಗಿಸುವಂತ ಶಿಕ್ಷಕರು ಉತ್ತಮರೋ, ಅಥವಾ ನಿಮ್ಗೆ ಡಿಟೇಲ್ ಆಗಿ ಪಾಠ ಹೇಳುವ ಶಿಕ್ಷಕರು ಉತ್ತಮೋ, ಅಥವಾ ನಿಮಗೆ ಪ್ರೇರಣೆ ನೀಡುವ ಶಿಕ್ಷಕರು ಉತ್ತಮರು? ಪ್ರೇರಣೆ ನೀಡುವ ಶಿಕ್ಷಕರು ಉತ್ತಮರು ಅಂತೇಳಿ ನಾವು ಕರಿತೀವಿ. ನಾನು ಒಬ್ಬ ಫ್ಯಾಸಿಲಿಟೇಟರ್ ಆಗಿ ನಿಮ್ ಜೊತೆಗಿದ್ದೇನೆ. ಫ್ಯಾಸಿಲಿಟಿ ಕೊಡುವಂತ ಕೆಲಸ ನಾನು ಮಾಡುತ್ತಿದ್ದೇನೆ. ಸೊ ಪ್ಲೀಸ್ ಈ ಫ್ಯಾಸಿಲಿಟಿಯನ್ನ ಉಪಯೋಗ ಮಾಡಿ ಕೆಸೆಟ್ ಭರ್ಜರಿಯಾಗಿ ಪಾಸ್ ಆಗ್ರಿ, ಪಾಸ್ ಆಗುತ್ತೀರಿ ಎಂಬ ನಂಬಿಕೆ ನಿಮ್ಮ ಮೇಲೆ ಇರಲಿ. ಸುಧಾಮೂರ್ತಿ ಮೇಡಮ್ ಅವರು ಬೆಂಗಳೂರಿಗೆ ಕರೆದಿದ್ದಾರೆ. ಯಾವಾಗ ಹೋಗೋದು ಇರ್ಲಿ, ನೋಡೋಣ. ಅವಕಾಶ ಸಿಕ್ತು, ಆ ತಾಯಿಯನ್ನ ಕಣ್ಣಿನಿಂದ ನೋಡೋ ಒಂದು ಭಾಗ್ಯ ನನಗಿತ್ತಂದ್ರೆ ತಾಯಿಗೆ ಹೋಗಿ ನಾನು ಭೇಟಿಯಾಗಿ ಅವ್ರ ದರ್ಶನ ಪಡೋದು ಬರ್ತೀನಿ. ಆದ್ರೆ ಕೆಲಸ ಮಾಡ್ಕೊಂತಿದ್ರಿ ಅಂದ್ರೆ ಯಾರ್ಯಾರ್ದು ಫೋನ್ ಬರ್ತೈತೆ ಎಲ್ಲಕ್ಕೆ ನಿಮ್ಮ ಎದುರಿಗೆ ನಾನೇ ಒಬ್ಬ ಉದಾಹರಣೆ. ಕೆಲಸ ಮಾಡ್ಕೊಂತಿರೋದು ಗೋನ್ 1 ದಿವಸ 2 ದಿವಸ 3 ದಿವಸ 4 ದಿವಸ ಆಗ್ತೈತಿ, ಆಗ್ಲೇಬೇಕು. ಒಳ್ಳೇದು ಹಾಳು ಆಗೋದೇ ಇಲ್ಲ. ಅದೇ ಹೇಳ್ತಿರಲ್ಲ, ಭೂಮಿಗೆ ಬಿದ್ದ ಒಂದು ಬೀಜ, ಎದೆಗೆ ಬಿದ್ದ ಒಂದು ಅಕ್ಷರ ಎಂದೂ ಹಾಳಾಗುವುದಿಲ್ಲ ಅಂತಾರಲ್ಲ, ಅದು ಇವತ್ತು ನನ್ನ ಪಾಲಿಗೆ ನಿಜ ಆಗೈತಿ. ಸೊ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಹೀಗೆ ನನ್ನ ಜೊತೆಗಿರ್ಲಿ. ನಾನು ನಿಮ್ಮ ಜೊತೆಗಿದ್ದೀನಿ. ಮಾತಾಡುವಾಗ ನಾನು ಯಾರ ಬಗ್ಗೆ ಕೂಡ ನಾನು ಟೀಕೆ ಮಾಡಿಲ್ಲ, ಮಾಡೋದು ಇಲ್ಲ. ಸೊ ನನ್ನ ಕಡೆಯಿಂದ ಏನಾದ್ರೂ ತಪ್ಪು ಹೋಗಿತ್ತಂದ್ರು ದಯವಿಟ್ಟು ನನಗೆ ಕಂಪ್ಲೀಟ್ ಆಗಿ ನಾನು ಕ್ಷಮೆ ಕೇಳುತ್ತೇನೆ. ಬಟ್ ನಾನಂತೂ ನಿಮ್ ಜೊತೆಗಿದ್ದೇನೆ. ಓಕೆ, ಎಲ್ಲರಿಗೂ ಇನ್ನೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ನಾವು ಕೆಸೆಟ್ ಅನ್ನ ಎಲ್ಲರೂ ಕೂಡಿ ಗೆಲ್ಲೋಣ. ಜೈ ಹಿಂದ್, ಜೈ ಭಾರತ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ. ಸಿರಿಗನ್ನಡಂ ಗೆಲ್ಗೆ. ಚಲೋ.